ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮುಂಚಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಮ್ಮೆಯ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ. ಶ್ಲೋಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣವಾ? ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಆತ್ಮೀಯ ಎಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಇವತ್ತು ಸೆಪ್ಟೆಂಬರ್ ತಿಂಗಳ 18ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹಾರೈಕೆಗಳನ್ನು ತಿಳಿಸ್ತಾ, ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ, ನಿಮಗೆಲ್ಲರಿಗೂ ಕೂಡ ಆತ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯ ದಿವಸ ಗುರುವಾರ. ಇವತ್ತು ಆಶ್ಲೇಷ ನಕ್ಷತ್ರ ಇದೆ. ಇದರ ಜೊತೆಯಲ್ಲಿ ಶಿವ ಅನ್ನುವಂಥ ಯೋಗ ಮತ್ತು ಕೌಲವ ಅನ್ನುವಂಥ ಕಾರಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ, ಇವತ್ತಿನ ಗ್ರಹಸ್ಥಿತಿಯ ಕಡೆಗೆ ಒಂದು ಸಾರಿ ಗಮನ ಹರಿಸೋಣ. ಗ್ರಹಸ್ಥಿತಿ ಅಂದರೆ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳು ಅಂತ ನೋಡಿದರೆ, ಮೇಷ ವೃಷಭದಲ್ಲಿ ಯಾವುದೇ ಗ್ರಹ ಇಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಚಂದ್ರ, ಸಿಂಹದಲ್ಲಿ ಶುಕ್ರ ಕೇತು, ಕನ್ಯಾದಲ್ಲಿ ರವಿ ಮತ್ತು ಬುಧ, ತುಲಾ ರಾಶಿಯಲ್ಲಿ ಯಥಾ ಪ್ರಕಾರ ಮಂಗಳ, ವೃಶ್ಚಿಕ ಧನು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಇರ್ತಕ್ಕಂಥ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ. ವೀಕ್ಷಕರೇ, ದಿನ ಭವಿಷ್ಯ ವಿಭಾಗವನ್ನ ಪ್ರಾರಂಭಿಸೋಣವಾ? ಗುರುಜಿ, ಮೇಷ ರಾಶಿಯಿಂದ ಮೊದಲುಗೊಂಡು 12 ರಾಶಿಯವರಿಗೆ ಈ ದಿನ ಹೇಗಿದೆ ದಯಮಾಡಿ ತಿಳಿಸಿ. ಆಯಿತು, ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಬೇಸರವನ್ನು ಕೊಡ್ತಕ್ಕಂಥ ದಿನ. ಕಾರಣ ಏನು ಅಂದರೆ, ಶತ್ರುಗಳಿಂದ ಅನೂಹ್ಯವಾಗಿರತಕ್ಕಂಥ ಅಂದರೆ ಅನ್ಇಮ್ಯಾಜಿನಬಲ್ ಆಗಿರತಕ್ಕಂಥ ರೀತಿಯಲ್ಲಿ ಸಮಸ್ಯೆ ಬರುವಂಥ ಲಕ್ಷಣ ಕಾಣಿಸುತ್ತೆ. ಗೌಪ್ಯ ಶತ್ರುಗಳು ಅಥವಾ ಗುಟ್ಟಾಗಿ ಹಿಂದಿನಿಂದ ನಿಮ್ಮ ವಿರುದ್ಧ ಕತ್ರಿ ಕೆಲಸ ಮಾಡ್ತಕ್ಕಂಥವ್ರು ಏನಿರ್ತಾರಲ್ಲ, ಅಂಥವರಿಂದ ತೊಂದರೆ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಕಾರಣ ಏನು ಅಂತಂದರೆ, ಷಷ್ಠ ಅಥವಾ ವೈರಿಸ್ಥಾನ ಅಂತ ಹೇಳ್ತಕ್ಕಂಥದ್ದು ಜೊತೆಯಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ನಿಮ್ಮ ರಾಶಾಧಿಪತಿಯು ಅವನೇ ಆಗಿರ್ತಕ್ಕಂಥ ಮಂಗಳನ ಸ್ಥಿತಿ ಇದೆಯಲ್ಲ, ಅದು ಅಷ್ಟು ಉತ್ತಮವಾಗಿ ಇಲ್ಲ. ಕೇಂದ್ರ ಭಾವಕ್ಕೆ ಅವನಿಗೆ ಮಂಗಳನಿಗೆ ಚಂದ್ರ ಬಂದಿದ್ದಾನೆ. ಹಾಗಾಗಿ ಸ್ವಲ್ಪ ಶತ್ರುಗಳಿಗೆ ಇವತ್ತು ನಿಮ್ಮ ಮೇಲೆ ಗೆಲ್ಲುವಂಥ ಒಂದು ಅವಕಾಶ, ಅಥವಾ ನಿಮಗೆ ಅವರಿಂದಾಗಿ ಸಾಕಷ್ಟು ಪೀಡೆಗಳನ್ನು ಅನುಭವಿಸ್ತಕ್ಕಂಥ ಲಕ್ಷಣ. ಮತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲೂ ವ್ಯತ್ಯಾಸಗಳು ಕಾಣಿಸುತ್ತೆ. ಯಾರಿಗೆ 55-60 ವರ್ಷ ದಾಟಿರ್ತದೆಯಲ್ಲ, ಅಂಥವರಿಗೆ ವಿಶೇಷವಾಗಿ ಆರೋಗ್ಯ ಸಂಬಂಧ ಕೆಲವು ತೊಂದರೆಗಳು ಕಾಣಿಸಬಹುದಾಗಿರುತ್ತೆ. ಮುಖ್ಯವಾಗಿ ಭರಣಿ ನಕ್ಷತ್ರದವರು ಹೆಚ್ಚು ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಏನು ಅಂತಂದರೆ, ರಾಶಿಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಮಂಗಳನ ದೃಷ್ಟಿಗಿಂತಲೂ ವಿಶೇಷ ಏನಂತಂದರೆ, ಷಷ್ಠ 6ನೇ ರಾಶಿಗೆ ಬಂದಿರತಕ್ಕಂಥ ಪಂಚಮಾಧಿಪತಿ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಚಿಕಿತ್ಸೆ, ಟ್ರೀಟ್ಮೆಂಟ್ ಇತ್ಯಾದಿಗಳು ಹೇಗೂ ಮಾತ್ರೆ ಔಷಧೋಪಚಾರ ನಿಮಗೇನು ಹೊಸ್ತಲ್ಲ, ಮಾಡಿಕೊಳ್ಳಿ. ಶುಭವಾಗಲಿ. ಇದರ ಜೊತೆಯಲ್ಲಿ ನಿಮ್ಮ ಆರೋಗ್ಯದ ಅಭಿವೃದ್ಧಿಗಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಧ್ಯಾನ ಮಾಡಿಕೊಳ್ಳಿ, ಅಥವಾ ಅವಕಾಶವಿಲ್ಲದ ಪಕ್ಷದಲ್ಲಿ ವಿಷ್ಣು ಸಹಸ್ರನಾಮದ ಪಠನ ಅಥವಾ ಶ್ರವಣ ಎರಡೂ ಕೂಡ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ. ಇದು ಕಷ್ಟ ಆಗುತ್ತೆ ಸ್ವಾಮಿ ಅಂತಂದ್ರೆ, ಎಲ್ಲಾದರೂ ನರಸಿಂಹ ಸಾಲಿಗ್ರಾಮದ ತೀರ್ಥ ಪ್ರಸಾದಗಳು ಸಿಕ್ಕಿದರೆ ಅದನ್ನು ತಗೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಉತ್ತಮವಾಗಿರತಕ್ಕಂಥ ಫಲಗಳನ್ನು ಸ್ವಲ್ಪ ಕಡಿಮೆ ಊಹಿಸಬಹುದಾಗಿರುತ್ತೆ. ಕಾರಣ, ವೃಷಭಕ್ಕೆ ಸಂಬಂಧಪಟ್ಟು ತೃತೀಯದಲ್ಲಿರ್ತಕ್ಕಂಥ ಚಂದ್ರನಿಗೆ ಇರ್ತಕ್ಕಂಥ ಗ್ರಹ ಬಾಧೆ, ಮಾನಸಿಕವಾಗಿರ್ತಕ್ಕಂಥ ಬೇಸರ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರನಿಗೆ ಅಷ್ಟಮದಲ್ಲಿರ್ತಕ್ಕಂಥ ರಾಹು. ಅದೂ ಅಲ್ಲದೆ ಆ ಚಂದ್ರನಿಗೆ ಯಾವುದೇ ಒಂದು ಶುಭ ಗ್ರಹ ಸ್ಥಿತಿ ಇಲ್ಲ. ಬದಲಾಗಿ ಭಾಗ್ಯಾಧಿಪತಿ, ಚಂದ್ರನಿಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗುರು ವ್ಯಯದಲ್ಲಿರ್ತಕ್ಕಂಥದ್ದು. ಎಲ್ಲ ಗ್ರಹ ಸ್ಥಿತಿಯನ್ನು ನೋಡಿದಾಗ ವೃಷಭ ರಾಶಿಯವರಿಗೆ ಇವತ್ತು ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ವಲ್ಪ ಬೇಸರ, ಖಿನ್ನತೆ, ದುಃಖ
ಇತ್ಯಾದಿಗಳೆಲ್ಲವೂ ಕೂಡ ಸೂಚಿಸಲಿಕ್ಕೆ ಲಕ್ಷಣಗಳು ಕಾಣುತ್ತೆ. ಜೊತೆಯಲ್ಲಿ ನಿಮ್ಮದೇ ಯಾವುದೋ ಒಂದು ಕಾಲದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ಮಿಸ್ಟೇಕ್ಗಳು, ಬಲೂನ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಲೂನು ನಿಮ್ಮ ಹತ್ರ ಇದೆ, ನೀವು ಅದಕ್ಕೆ ಗಾಳಿ ಊದಿ ದೊಡ್ಡದಾಗಿ ಮಾಡ್ಕೊಂಡು ಬಿಟ್ಟಿದ್ದೀರಿ. ಆದರೆ ಅದಕ್ಕೊಂದು ಪಿನ್ ಮಾಡಿದರೆ ಅದು ಕಳೆದೋಗ್ತದೆ ಅಥವಾ ಅದೊಂದು ಅಸ್ತಿತ್ವವನ್ನು ಕಳ್ಕೊಳ್ತದೆ. ಅಂದರೆ ನೀವು ಮಾಡಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಅಚಾತುರ್ಯದಿಂದ ದೊಡ್ಡ ಮಟ್ಟದ ಸಮಸ್ಯೆ ಅಂತಕ್ಕಂಥದ್ದು ಬಂದರೆ ಅಥವಾ ಬಂದಿದ್ದರೆ ಅದಕ್ಕೆ ಒಂದು ಪಿನ್ ಮಾಡಿ. ಹೇಗೆ ಮಾಡಬೇಕು ಪಿನ್ ಅಂತಂದರೆ, ಶರಭಸ್ವರೂಪಿ, ಶರಭೇಶ್ವರ ಅಂತ ಕೇಳಿರ್ತೀರಿ ನೀವು. ಕೇಳದೇ ಇದ್ದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಆ ಶರಭೇಶ್ವರನನ್ನು ಧ್ಯಾನ ಮಾಡಿಕೊಳ್ಳಿ. ಶರಭೇಶ್ವರನ ಕಥೆ ಬಹಳ ಅದ್ಭುತವಾಗಿದೆ. ಮುಂದೆ ಯಾವಾಗಲಾದ್ರು ಸಮಯ ಸಿಕ್ಕರೆ ನನ್ನ ಕಾರ್ಯಕ್ರಮದಲ್ಲಿ ಆ ಶರಭೇಶ್ವರ ಅವತಾರವಾದ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಆ ಶರಭ ರೂಪವನ್ನು, ಶರಭೇಶ್ವರ ಶಿವನ ಒಂದು ರೂಪ ಅದು. ಆ ಶರಭೇಶ್ವರನನ್ನು ಧ್ಯಾನಾದಿಗಳನ್ನು ಮಾಡಿಕೊಂಡು ಸಮಸ್ಯೆಗಳಿಂದ ಹೊರಗೆ ಬನ್ನಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ಧನಸ್ಥಾನದಲ್ಲಿದ್ದಾನೆ ಚಂದ್ರ. ಗ್ರಹಸ್ಥಿತಿಗಳನ್ನು ನೋಡಿದ್ರೆ ದೃಶ್ಯಾರ್ಧ ಚಕ್ರದಲ್ಲೇ ದೊಡ್ಡ ಹೊಡೆತ ಎಲ್ಲ ಗ್ರಹಗಳು ಇದ್ದಾವೆ. ಅದೃಶ್ಯಾರ್ಧ ಚಕ್ರದಲ್ಲಿ ಇರ್ತಕ್ಕಂಥದ್ದು ಶನಿ ರಾಹು, ಎರಡು ಪಾಪಗ್ರಹಗಳೇನೆ. ಹಾಗಾಗಿ ಉದ್ಯೋಗಾದಿಗಳಲ್ಲಿ ಸಾಕಷ್ಟು ಹಿನ್ನಡೆ ಕೆಲವರಿಗೆ ಈಗ ಆಗಿದ್ದಲ್ಲಿ, ಅಥವಾ ಆರೋಗ್ಯದಲ್ಲಿ, ಅಥವಾ ಹಿರಿಯರ ಸಂಬಂಧಿತವಾಗಿ, ಅಥವಾ ಭೂ ಸಂಬಂಧ ವ್ಯಾಜ್ಯ ಇತ್ಯಾದಿಗಳು ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಮಿಥುನ ರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕಾರಣ ದೃಶ್ಯಾರ್ಧ ಚಕ್ರದಲ್ಲಿರ್ತಕ್ಕಂಥ ಈ ಗ್ರಹಗಳ ಒಂದು ಸ್ಥಿತಿ ಏನಿದೆ, ಇದು ಪೂರ್ಣ ಕಲಸ ಮೇಲೋಗರಾಗ್ಬಿಟ್ಟಿದೆ. ಒಂದು ಥರ ಟ್ರಾಫಿಕ್ ಜಾಮು. ಮುಂದೂ ವಾಹನಗಳು ನಿಂತುಬಿಟ್ಟಿದ್ದಾವೆ, ಹಿಂದೂ ವಾಹನಗಳು ನಿಂತುಬಿಟ್ಟಿದ್ದಾವೆ. ಚೂರು ಗ್ಯಾಪ್ ಅಲ್ಲಲ್ಲಿ ಕಾಣಿಸುತ್ತೆ, ಆದ್ರೆ ಮುಂದೆ ಹೋಗೋಕೆ ಅವಕಾಶವೇ ಇಲ್ಲ ಅನ್ನುವಂಥ ಸ್ಥಿತಿ. ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡವ್ರಿಗೆ ಅದ್ರ ಬಗ್ಗೆ ಕಲ್ಪನೆ ಇರುತ್ತೆ. ಹಾಗೆ ಜೀವನದಲ್ಲಿ ಪರಿಸ್ಥಿತಿ ಅಂತಕ್ಕಂಥದ್ದು ಮುಂದೆ ಹೋಗೋದಕ್ಕೆ ಅವಕಾಶ ಇದೆ ಅನ್ನಂಗೆ ಕಾಣಿಸುತ್ತೆ, ಆದರೆ ಅವಕಾಶ ಇರೋದಿಲ್ಲ. ಅಥವಾ ಎಲ್ಲ ಹೋಗಿ ಮತ್ತೆ ಸಿಕ್ಕಾಕೊಳ್ತೀನಿ, ಯಾಕೆ ಬೇಕು ಅಂದ್ಕೊಂಡು ಹಿನ್ನಡೆಯನ್ನು ಹೊಂದತಕ್ಕಂಥ ಲಕ್ಷಣ. ಇವೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಊಹಿಸ್ಬೋದಾಗಿರುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅವಿವೇಕದಿಂದ ಅಥವಾ ಯಾವುದೋ ಒಂದು ಗಡಿಬಿಡಿಯಿಂದ ಏನೋ ಒಂದು ಅಚಾತುರ್ಯ ಮಾಡ್ಕೊಳ್ಳುವಂಥದ್ದು ಕಾಣಿಸುತ್ತೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ಅನಾವಶ್ಯಕವಾಗಿ ಬೇಡದೇ ಇರೋ ವಿಷಯಗಳಲ್ಲಿ ಕೈ ಹಾಕುವಂಥ, ಮೂಗು ತೋರಿಸುವಂಥ ವ್ಯವಸ್ಥೆಗಳನ್ನು ದೂರ ಇಡಿ. ನಿಮ್ಮದಲ್ಲದ ವಿಚಾರಗಳಿಗೆ ತಲೆ ಹಾಕಲಿಕ್ಕೆ ಹೋಗಬೇಡಿ. ಪಂಚಮದಲ್ಲಿ ಮಂಗಳ ಇದ್ದಾನೆ. ಜೊತೆಯಲ್ಲಿ ನಿಮಗೆ ತ್ರಿಕೋಣದಲ್ಲಿ ರಾಹು ಸಂಬಂಧ ಸೂಚನೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಅರ್ಥಾತ್ ಸರ್ಪ ಸಂಬಂಧವಾಗಿರತಕ್ಕಂಥ ಸೂಚನೆಯನ್ನು ತ್ರಿಕೋಣದಲ್ಲಿ ಊಹಿಸ್ಬೋದಾಗಿರುತ್ತೆ. ಈ ಸರ್ಪ ಬಾಧೆಯನ್ನು ನಿವೃತ್ತಿ ಮಾಡಿಕೊಳ್ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ, ಗರುಡ ಧ್ವಜ ಯಾರು? ಮಹಾವಿಷ್ಣು. ಹಾಗಾಗಿ ಗರುಡದ ಮೇಲೆ ಕೂತಿರ್ತಕ್ಕಂಥ ಮಹಾವಿಷ್ಣು ಸ್ವರೂಪವನ್ನು ಧ್ಯಾನ ಮಾಡ್ಕೊಳ್ಳಿ. ಎಲ್ಲ ಸಮಸ್ಯೆಗಳು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಭಿನ್ನವಾಗಿರತಕ್ಕಂಥ ವ್ಯವಹಾರ ಮಾಡ್ಕೊಳ್ತಕ್ಕಂಥವರಿಗೆ ಭಿನ್ನವಾದಂಥ ಫಲ. ಅಷ್ಟಮ ರಾಹುವಿನ ಫಲ ಕೆಲವರಿಗೆ ಬಹಳ ತೀವ್ರತರವಾಗಿ ಕಾಣಿಸುತ್ತೆ. ವಿಶೇಷವಾಗಿ ಯಾರಿಗೆ ಕರುಳಿನಲ್ಲಿ ಸಮಸ್ಯೆ ಇದೆ, ಅಲ್ಸರ್ ಮೊದಲಾದಂಥ ಸಮಸ್ಯೆ ಇರ್ತಕ್ಕಂಥವರಿಗೆ ತೀವ್ರವಾಗತಕ್ಕಂಥ ಅಥವಾ ಸರ್ಜರಿಯನ್ನು ಮಾಡಿಸಬೇಕಾಗಿ ಬರ್ತಕ್ಕಂಥ ಲಕ್ಷಣ ಕೂಡ ಕೆಲವರಿಗೆ ಕಾಣಿಸುತ್ತೆ. ಹಾಗಾಗಿ ಅಂಥ ಲಕ್ಷಣಗಳಿದ್ದವರು ಅದನ್ನು ಉಪೇಕ್ಷೆ ಮಾಡದೆ, ತಾತ್ಸಾರ ಮಾಡದೆ ವೈದ್ಯರ ಸೂಚನೆ ಪ್ರಕಾರ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಧನಸ್ಥಾನದಲ್ಲಿ ಶುಕ್ರ ಇರತಕ್ಕಂಥದ್ದು ಒಳ್ಳೆಯ ಯೋಗ. ದುಡ್ಡು ಕಾಸಿನ ವಿಚಾರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಊಹಿಸಬಹುದಾಗಿರುತ್ತೆ. ಕರ್ಮಾಧಿಪತಿಯ ದೃಷ್ಟಿ ಕರ್ಮಕ್ಕಿದೆ. ಕೆಲಸ ಕಾರ್ಯಗಳನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ, ಒಂದು ನಿಷ್ಠೆಯಿಂದ, ಒಂದು ಕಾನ್ಸಂಟ್ರೇಷನ್ ಇಟ್ಟುಕೊಂಡು ಇದರಲ್ಲೊಂದು ಅಭಿವೃದ್ಧಿ ಆಗಲಿ ಅನ್ನೋ ಅಭಿಪ್ರಾಯವನ್ನು ಇಟ್ಟುಕೊಂಡು ಮಾಡ್ಕೊಂಡು ಹೋದರೆ ಸಾಕಷ್ಟು ಅನುಕೂಲತೆಗಳನ್ನು ಕಾಣಬಹುದಾಗಿರುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗುತ್ತೆ. ಗುರುಗಳೇ, ನಿನ್ನೆ ಮತ್ತು ಮೊನ್ನೆ ತಾವು ನಮಗೆ ಮೊದಲಿಗೆ ಅಯೋಧ್ಯೆಯ ಕುರಿತಾಗಿ, ನಂತರದಲ್ಲಿ ಮಥುರಾ ಕುರಿತಾಗಿ, ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಟ್ರಿ. ಇವತ್ತು ಯಾವ ಮೋಕ್ಷ ಪ್ರದಾಯಿನಿ ಕ್ಷೇತ್ರವನ್ನು ತಿಳಿಸ್ತಾ ಇದ್ದೀರಾ? ಅಯೋಧ್ಯ, ಮಥುರಾ, ಮೂರನೇದು ಮಾಯಾನಗರ. ಮಾಯಾನಗರ ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿ ಅನೇಕರಿಗೆ ಕಿವಿ ನೆಟ್ಗಾಗತ್ತೆ. ಯಾಕೆ ಅಂತಂದರೆ ಇವತ್ತು ಸ್ವಲ್ಪ ವಿಚಿತ್ರವಾದ ಹೆಸರನ್ನು ಮಾಯಾನಗರ ಅಂತ ಪಡ್ಕೊಂಡಿರ್ತಕ್ಕಂಥದ್ದು ಮುಂಬೈಯನ್ನು ಮಾಯಾನಗರಿ ಅಂತ ಹೇಳ್ತಾರೆ. ಅದು ಕಾರಣ ಏನು ಅಂತಂದರೆ ಅಲ್ಲಿ ಹೋದವರಿಗೆಲ್ಲ ತಲೆ ತಿರುಗೋಗುತ್ತೆ ಅನ್ನೋ ಅರ್ಥದಲ್ಲಿ
ಟಾಂಟ್ ಆಗಿ ಹೇಳುವಂಥದ್ದು. ವಾಸ್ತವಾಂಶ ಇಲ್ಲಿ ಮೋಕ್ಷದಾಯಕ ಮಹಾನಗರ ಯಾವುದು ಅಂತಂದರೆ ಮಾಯಾ. ಮಾಯಾ ಅಂದರೆ ಹರಿದ್ವಾರ ಅಂತ. ಒಟ್ಟಾರೆ ಇಲ್ಲಿ ಮಾಯಾ ಅಂತಕ್ಕಂಥದ್ದು ಹರಿದ್ವಾರಕ್ಕೆ ಇರ್ತಕ್ಕಂಥ ಒಂದು ಹೆಸರು. ಹಿಂದೆ ಒಂದು ಕಾಲದಲ್ಲಿ ಏನಾಗಿತ್ತು ಅಂತಂದರೆ, ನಮ್ಮಲ್ಲಿ ಅನೇಕರಿಗೆ ಒಂದು ಮೂರ್ಖತನ ಇತ್ತು. ನಮ್ಮನ್ನು ಒಡಿಬೇಕು, ಸಮಾಜವನ್ನು ಒಡಿಬೇಕು ಅಂತ ಈಗೆಲ್ಲ ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳಿ ಬ್ರಿಟಿಷರು ಮಾಡಿದ್ರು ಅಂತ ಹೇಳ್ತಾರಲ್ಲ, ಆ ಒಂದು ಕ್ರಮ ನಮ್ಮಲ್ಲಿ ಬಹಳ ಹಿಂದೆನೇ ಇತ್ತು. ಕೆಲವು ಸಮಾಜಘಾತಕರು ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ಇದ್ದರು. ಅದಕ್ಕೆ ಅವರು ಇವರು ಅಂಥೇಳಿ ಭೇದ ಮಾಡೋಕ್ಕೆ ಬರೋದೇ ಇಲ್ಲ. ಹೇಗಿತ್ತು ಅಂತಂದರೆ, ನಮ್ಮಲ್ಲಿ ಮತಗಳಿದ್ದು ಶೈವ ಪಂಥ, ವೈಷ್ಣವ ಪಂಥ, ಶಾಕ್ತ ಪಂಥ, ಗಾಣಪತ್ಯ ಪಂಥ, ಪಾಶುಪತ ಪಂಥ ಅಂತ ಹೀಗೆ ಬೇರೆ ಬೇರೆ ಪಂಥಗಳಿದ್ದು. ಆ ಪಂಥಗಳಿದ್ದಂಥ ಕಾಲದಲ್ಲೂ ಅವರವ್ರ ಒಳಗಡೆನೂ ಅನೇಕ ರೀತಿಯಲ್ಲಿ ಕ್ಲಾಶಸ್ ನಡೀತಿತ್ತು. ಅಲ್ಲಿ ಒಂದೇನಾಯಿತು, ಗಂಗಾ ನದಿ ಬಹಳ ವಿಶಿಷ್ಟವಾಗಿರತಕ್ಕಂಥದ್ದು. ಬ್ರಹ್ಮದೇವರು ತನ್ನ ಕಮಂಡಲವಿನಿಂದ ಆ ಕಮಂಡಲವನ್ನು ತಗೊಂಡು ಆ ಕಮಂಡಲದಲ್ಲಿ ನೀರನ್ನು ತುಂಬಿ ಅದನ್ನು ಅಭಿಮಂತ್ರಿಸಿ ಪರಮ ಪವಿತ್ರವಾಗಿರತಕ್ಕಂತಹ ಅಮೃತ ಸಮಾನವಾದ ಜಲವಾಗಲಿ ಅಂಥೇಳಿ ಅಭಿಮಂತ್ರಿಸಿ ಅದರಿಂದ ವಾಮನ ರೂಪದಲ್ಲಿರ್ತಕ್ಕಂತಹ ಭಗವಂತನ ಕಾಲನ್ನು ತೊಳೆದಾಗ ಆ ವಿಷ್ಣು ಪಾದದಿಂದ ಆ ನೀರಿನಿಂದ ಉದ್ಭವವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯದ್ದು ಗಂಗಾ ನದಿ ಅಂತ ಹೇಳ್ತಾರೆ. ಪುನಃ ಅದನ್ನು ಬ್ರಹ್ಮದೇವರು ಏನು ಮಾಡ್ತಾರೆ ಅಂತಂದರೆ ಬೀಳಕ್ಕೆ ಬಿಡೋದಿಲ್ಲ, ವಾಪಸ್ ಮತ್ತೆ ಬೇರೆ ಕಮಂಡಲನಲ್ಲಿ ಅದನ್ನು ಸ್ಟೋರ್ ಮಾಡ್ಕೊಳ್ತಾರೆ, ಅದನ್ನು ಹಿಡಿದು ಶೇಖರಿಸಿಟ್ಕೊಳ್ತಾರೆ. ಆ ನಂತರ ಭಗೀರಥ ತಪಸ್ಸು ಮಾಡಿದ ನಂತರದಲ್ಲಿ ಭಗೀರಥನಿಗೋಸ್ಕರ ಆ ಕಮಂಡಲುವಿನಿಂದ ಗಂಗೆಯನ್ನು ಪ್ರಪಂಚಕ್ಕೆ ಬಿಟ್ಟರು ಅಂಥೇಳಿ ಗಂಗಾವತರಣ ಕಥೆಯಲ್ಲಿ ಬರುತ್ತೆ. ಹಾಗೆ ಅಂತಹ ಗಂಗಾ ನದಿ ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ 3 ಧಾರೆಯಾಗಿ ಅಥವಾ 3 ಹರಿವಾಗಿ ಪ್ರತ್ಯೇಕವಾಗಿ ಬಂತು ಅಂತ ತ್ರಿಪಥಗ ಅಂತ ಕರೀತಾರೆ. 3 ದಾರಿಯಲ್ಲಿ ಹರಿದಿದ್ದರಿಂದ ಅವಳನ್ನು ತ್ರಿಪಥಗ. ಅದು ನಾವಿವತ್ತು ಹರಿದ್ವಾರದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿದ್ದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಅದು ವಿಷ್ಣು ಪಾದೋದ್ಭವ ಆಗಿದ್ದರಿಂದ ವೈಷ್ಣವರಿಗೆ ಪರಮ ಪ್ರೀತಿ. ಗಂಗಾಧರ ಪರಮೇಶ್ವರ ಅದನ್ನು ತನ್ನ ಶಿರದಲ್ಲಿ ಧಾರಣೆ ಮಾಡಿ ಕೆಳಗಡೆ ಬಿಟ್ಟಿದ್ದರಿಂದ ಶೈವರಿಗೂ ಪ್ರೀತಿ. ಹಾಗಾಗಿ ಅಲ್ಲಿ ಕೆಲವರು ಅದನ್ನು ಹರಿದ್ವಾರ ಅಂಥೇಳಿ ವೈಷ್ಣವರು, ಕೆಲವರು ಅದನ್ನು ಹರದ್ವಾರ ಅಂಥೇಳಿ ಹರಿದ್ವಾರ ಅವರವ್ರ ಮಧ್ಯೆ ತಾಕಲಾಟ ಆದಾಗ ರಗಳಿಯೇ ಬೇಡ ಅಂಥೇಳಿ ಅದನ್ನು ಹರಿದ್ವಾರೂ ಬೇಡ ಹರದ್ವಾರೂ ಬೇಡ ಗಂಗಾದ್ವಾರ ಅಂತ ಮಾಡೋಣ ಅಂಥೇಳಿ ಕೂಡ ಮಾಡಿದ್ರು ಅಂತ ಒಂದು ಕಡೆಯಲ್ಲಿ ಬರ್ತಕ್ಕಂಥದ್ದು. ಆದರೆ ವಾಸ್ತವಾಂಶ ಏನು ಅಂತಂದರೆ ಹರನು ಹರಿಯು ಒಂದೇ. ವಾಸ್ತವಾಂಶ ಏನು ಅಂತಂದರೆ ಎರಡೂ ಒಂದೇ. ಕಾರಣ ಏನು ಅಂತಂದರೆ ಹರ ಅಂತಂದರೆ ನಿವಾರಿಸುವವನು ಅಂತ ಅರ್ಥ, ಹರಿ ಅಂದ್ರೂ ನಿವಾರಿಸುವವನು ಅಂತಲೇ ಅರ್ಥ. ಭೇದ ಏನು? ಭಸ್ಮ ನಾಮ. ಇದು ಭಕ್ತರಲ್ಲಿರ್ತಕ್ಕಂಥ ಭೇದವೇ ಹೊರತು ದೈವ ಚೈತನ್ಯದಲ್ಲಿರ್ತಕ್ಕಂಥ ಭೇದ ಅಲ್ಲವೇ ಅಲ್ಲ. ಯಾಕೆ ಅಂತಂದರೆ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ. ಅಂದರೆ ಶಿವನ ಹೃದಯದಲ್ಲಿ ವಿಷ್ಣುವಿನ ವಾಸ, ವಿಷ್ಣುವಿನ ಹೃದಯದಲ್ಲಿ ಶಿವನ ವಾಸ ಅಂತಕ್ಕಂಥದ್ದು ಆ ಶ್ಲೋಕದ ಅರ್ಥ. ಹಾಗಾಗಿ ಇದರಲ್ಲಿ ಭೇದಕ್ಕೆ ಅವಕಾಶವೇ ಇಲ್ಲ. ಅಲ್ಲಿ ಹೋಗಿ ಹರಿದ್ವಾರದಲ್ಲಿ, ಹರಿದ್ವಾರ ಅಂತಲೇ ಕರೆಯೋಣ, ಯಾಕೆಂದರೆ ಹರಿ ಅಂದರೆ ಶಿವನೂ ಹೌದು ವಿಷ್ಣುವೂ ಹೌದು. ಹಾಗಾಗಿ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಗಂಗಾ ಸ್ನಾನ ಇತ್ಯಾದಿ ಅಲ್ಲಿ ವಿಧಿವಿಧಾನಗಳನ್ನು ಅನುಸರಣೆ ಮಾಡಿ ಪರ್ವದಿನಗಳಲ್ಲಿ ಅದಕ್ಕೆ ತರ್ಪಣಾದಿಗಳನ್ನು ಮಾಡಿ ಬಂದಂತಹ ಪಕ್ಷದಲ್ಲಿ ಯಾರು ತೀರಿ ಹೋಗಿದ್ದಾರೆ, ಸದ್ಗತಿಗೆ ಹೋಗಿಲ್ಲದೆ ಇರತಕ್ಕಂತಹ ಹಿಂದಿನ ಹಿರಿಕರಿದ್ದ ಪಕ್ಷದಲ್ಲಿ, ನಮ್ಮ ಪೂರ್ವಜಿದ್ರ ಪಕ್ಷದಲ್ಲಿ ಅವರಿಗೆ ಸದ್ಗತಿ ಉಂಟಾಗ್ತದೆ ಅಂತಕ್ಕಂಥದ್ದು ಮಾಯಾನಗರ ಅಥವಾ ಮಾಯಾ ಅನ್ನುವಂಥ ಹೆಸರನ್ನು ಅಥವಾ ಹೆಸರಿನಿಂದ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರತಕ್ಕಂಥ ನಗರ ಹರಿದ್ವಾರ. ಹರಿದ್ವಾರದಲ್ಲಿ ನಾವು ಹೇಗೆ ನಮ್ಮ ಒಂದು ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕಾಗತ್ತೆ? ಭೂಮಿಯ ಮೇಲೆ ದರ್ಭೆಯನ್ನು ಹಾಸಿ, ದರ್ಭೆಯನ್ನು ಯಾಕೆ ಹಾಸಬೇಕು ಅಂತಂದರೆ ಆ ದರ್ಭೆ ಅಂತಕ್ಕಂಥದ್ದು ಅಲ್ಲಿರುವಂತಹ ಭೂಮಿಯಲ್ಲಿ ಇರಬಹುದಾಗಿರತಕ್ಕಂತಹ ಯಾವುದಾದರೂ ಒಂದು ಬೇರೆ ಆಸುರೀಯ ಶಕ್ತಿಗಳೋ ಅಥವಾ ಬೇರೆ ದುಷ್ಟಶಕ್ತಿಗಳೋ ಅಥವಾ ಅಪವಿತ್ರತೆಯೋ ಇದನ್ನು ದೂರ ಮಾಡತಕ್ಕಂಥ ಸಾಮರ್ಥ್ಯ ದರ್ಭೆ ಹುಲ್ಲಿಗಿದೆ ಅಂತ. ಆ ಕಾರಣದಿಂದಾಗಿ ಆ ದರ್ಭೆ ಹುಲ್ಲನ್ನು ಹಾಸಿ ಅದರ ಮೇಲೆ ಪಿಂಡಗಳನ್ನು ಇಡ್ತಕ್ಕಂಥದ್ದು ಅವರವರ ಪದ್ಧತಿಯ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ
ಅಕ್ಕಿ ಹಿಟ್ಟಿನ ಪಿಂಡವೋ ಗೋಧಿ ಹಿಟ್ಟಿನ ಪಿಂಡವೋ ಅಥವಾ ಅನ್ನದಿಂದ ರಚಿತವಾಗಿರ್ತಕ್ಕಂಥ ಪಿಂಡವನ್ನು ಇಡಬೇಕು. ಪಿಂಡ ಅಂದರೆ ಉಂಡೆ ಅಂತ ಅಷ್ಟೇ ಅರ್ಥ. ಅದನ್ನು ಮತ್ತು ಬೇರೆ ಥರದಲ್ಲಿ ತೊಗೊಳ್ಳೋಂಥದ್ದು ಏನು ಇಲ್ಲವೇ ಇಲ್ಲ, ಉಂಡೆ ಕಟ್ಟಿ ಇಡುವಂಥದ್ದು. ಅದಕ್ಕಾಗಿ ಏನು ಹೇಳ್ತಾರೆ ನಮ್ಮಲ್ಲಿ ಹಿಂದೆಲ್ಲ ಏನು ಹೇಳೋರು, ಊಟಕ್ಕೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳೇನಾದ್ರು ಸುಮ್ಮನೆ ಆಟ ಆಡ್ತಾ ಇದ್ದು ಈ ತುಪ್ಪದ ಅನ್ನ ಇತ್ಯಾದಿ ಉಪ್ಪು ತುಪ್ಪ ಹಾಕಿ ಅನ್ನ ಕಲಸಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಟ ಆಡ್ತಾ ಅದನ್ನ ಉಂಡೆ ಕಟ್ಟಿದ್ರೆ ಏನು ಹೇಳೋರು, ತಿನ್ನೋ ಅನ್ನವನ್ನು ಉಂಡೆ ಕಟ್ಟಬಾರ್ದು ಅನ್ನೋ ಮಾತನ್ನು ಹೇಳೋರು. ಆ ಒಂದು ವಿಷಯವನ್ನು ನೆನಪಿಟ್ಕೋಬೇಕು. ಆ ರೀತಿಯಾಗಿ ಉಂಡೆ ಕಟ್ಟಿರ್ತಕ್ಕಂತಹ ಪಿಂಡವನ್ನು ಇಟ್ಟು ಮುಷ್ಟಿಯನ್ನು ಕಟ್ಟಿ ಮುಷ್ಟಿಯಲ್ಲಿ ಎಳ್ಳನ್ನು ಹಿಡ್ಕೊಂಡು ಯಾರು ತೀರೋಗಿದಾರೋ ಅವರ ಹೆಸರನ್ನು ಹೇಳಿ, ಪತ್ನಿ ಜೀವಂತವಾಗಿದ್ದ ಪಕ್ಷದಲ್ಲಿ ಪತ್ನಿ ಹೆಸರನ್ನು ಹೇಳೋದು ಬೇಕಾಗೋದಿಲ್ಲ. ಅದಿಲ್ಲ ಅಂತಂದರೆ ಪುರುಷ ಪ್ರಧಾನವಾಗಿ ಇರ್ತಕ್ಕಂಥದ್ದು ಇದು ಅನುಸರಣೆ ಮಾಡಿ ಬರ್ತಕ್ಕಂಥವಳು ಹೆಂಡತಿ ಅನ್ನೋ ಕಾರಣಕ್ಕಾಗಿ ಹೊರತು ವಾಸ್ತವಾಂಶ ಸ್ಥಾನ ಬಲದ ಮೇಲೆ ಯೋಚನೆ ಮಾಡಿದರೆ ಹೆಣ್ಣು ಮಕ್ಕಳಿಗೆ ಪ್ರಧಾನವಾದ ಸ್ಥಾನ ಮತ್ತು ಶ್ರೇಷ್ಠ ಸ್ಥಾನ ಇರೋದು ಶಾಸ್ತ್ರದಲ್ಲಿ. ಆದರೆ ತರ್ಪಣಾದಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಯೋಸಹಜವಾಗಿ ಮೊದಲು ತೀರು ಹೋಗ್ತಕ್ಕಂಥವನು ಗಂಡ. ಯಾಕೆಂದರೆ ವಯಸ್ಸಿನಲ್ಲಿ ಹೆಚ್ಚು ವಯಸ್ಸಾಗಿರ್ತೈತಲ್ಲ, ಈಗ ಬಿಡಿ ಗುರುಗಳ ವಯಸ್ಸಿಗೂ ಸಾವಿಗೂ ಸಂಬಂಧ ಇಲ್ಲ, ಪ್ರಶ್ನೆ ಬೇರೆ. ಆದರೆ ಆ ಒಂದು ಕಾರಣದಿಂದ ಅನುಸರಣೆ ಮಾಡಿ ಇನ್ನೊಂದು ಕುಟುಂಬದಿಂದ ಬಂದವಳಾದ್ದರಿಂದ ಅವಳಿಗೆ ನಂತರದಲ್ಲಿ ಇದೇ ಕುಟುಂಬದಲ್ಲಿ ಜನ್ಮಿಸಿರ್ತಕ್ಕಂಥವನಾದ್ರಿಂದ ಇವನಿಗೆ ಮೊದಲು ಅಂತಕ್ಕಂಥ ಕ್ರಮ ಇರೋದು, ಅಷ್ಟೇ ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ. ಗುರುಗಳೇ, ಒಂದು ಪ್ರಶ್ನೆಯನ್ನು ಕೇಳಬೇಕು. ಬಹುಶಃ ಇದು ಎಲ್ಲರಿಗೂ ಒಂದು ರೀತಿಯ ಜಾಗೃತಿ ಮೂಡಿಸೋ ಸಲುವಾಗಿ ಬಹಳಷ್ಟು ಹೆಣ್ಮಕ್ಳ ಮನದ ಮಾತನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನಾವು ಹುಟ್ಟುವಾಗಲೇ ಬಳೆ, ಹೂವು, ಕುಂಕುಮ, ಅರಿಶಿಣ ಎಲ್ಲವನ್ನ ಧರಿಸ್ಕೊಂಡು ಬರ್ತಿದ್ವಿ. ಮದುವೆ ಆದ ನಂತರ ಕಾಲುಂಗುರ ತಾಳಿ ಒಂದು ಬರುತ್ತೆ ನಮಗೆ. ಆದರೆ ಈ ಮಿಕ್ಕೆಲ್ಲ ಮಂಗಳ ದ್ರವ್ಯವನ್ನ ಗಂಡ ಅನ್ನೋರು ದೈಹಿಕವಾಗಿ ದೂರವಾದ ನಂತರ ಸುಮಂಗಲಿ ಅನ್ನೋ ಪದವನ್ನು ತೆಗೆದುಬಿಟ್ಟು ವಿಧವೆ ಅನ್ನೋ ಪಟ್ಟ ಕೊಟ್ಬಿಟ್ಟು ಯಾವುದೇ ಶುಭ ಸಮಾರಂಭಗಳಲ್ಲಿ ಅವಳನ್ನು ಮೂಲೆ ಗುಂಪು ಮಾಡಲಾಗತ್ತೆ. ಇದು ಪಿತೃಪಕ್ಷದ ಕುರಿತಾಗಿ ನಾವೇನು ಮಾತಾಡ್ತಿದ್ವಿ, ಹಲವಾರು ವಿಚಾರಗಳು ಈ ಸಂದರ್ಭಕ್ಕೆ ಬಹುಶಃ ಬಹಳ ಹತ್ತಿರವಾಗಿರುವಂಥ ಸಂಬಂಧ ಇದೆ ಅನ್ನೋ ಕಾರಣಕ್ಕೆ ಇದನ್ನು ಕೇಳ್ತಾ ಇದ್ದೀನಿ. ಇದು ಎಷ್ಟರ ಮಟ್ಟಿಗೆ ಸರಿ ಗುರುಗಳು? ಯಾಕಂದರೆ ಆ ರೀತಿ ಪ್ರಾಧಾನ್ಯತೆ ಸಿಗ್ತಿದ್ದಂಥ ಹೆಣ್ಮಗಳಿಗೆ ಗಂಡ ದೂರ ಆದರೂ ಅನ್ನೋ ತಕ್ಷಣವೇ ಅವಳನ್ನ ಒಂದು ರೀತಿ ಮೂಲೆ ಗುಂಪು ಮಾಡೋದು, ಶುಭ ಸಮಾರಂಭಗಳಲ್ಲಿ ಕರೆಯೋದು ಇಲ್ಲ, ಬಂದರೂ ಕೂಡ ಈ ಅರಿಶಿಣ ಕುಂಕುಮ ಕೊಡೋ ಅಂಥದ್ದು ಏನಿರುತ್ತೆ ಎಲ್ಲರಿಗೂ ಅದು ಒಂದು ರೀತಿಯ ಸೌಭಾಗ್ಯ ಅಂತ ಭಾವಿಸ್ತಿರ್ತಾರೆ. ಆದರೆ ಆ ಮನಸ್ಸಿನ ಮೇಲೆ ಆಗುವಂಥ ಆಘಾತ, ಇಲ್ಲಿ ನನ್ನ ಹೆಸರನ್ನು ಸೂಚಿಸ್ಬೋದು ಅಂತ ಭಾವಿಸ್ತೇನೆ. ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ, ಬಿ ಸರೋಜಾದೇವಿ. ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಹೇಳ್ತಾರೆ, ಬಹಳ ನೋವಾಯಿತು ನನಗೆ, ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಿದ್ರು ಶುಭ ಸಮಾರಂಭಗಳಲ್ಲಿ. ನನ್ನೊಬ್ಬಳಿಗೆ ಅಲ್ಲ, ನನ್ನಂಥ ಎಷ್ಟೋ ಜನ ಗಂಡನ್ನು ಕಳ್ಕೊಂಡವ್ರಿಗೆ ಆ ರೀತಿ ಮಾಡಿದ್ದಾರೆ. ಆದರೆ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ, ಈಗ ಗಂಡ ಕಾಲವಾದ್ರು ಅಂತ ಹೇಳಿ ಅವ್ರನ್ನ ವಿಧವೆ ಮಾಡಿರ್ತಾರೆ, ಅದೇ ಎರಡನೇ ಮದುವೆ ಆಗಿದ ತಕ್ಷಣ ಅವಳು ಮತ್ತೆ ಎಲ್ಲವೂ ಅವಳು ಧರಿಸಬಹುದು. ಇದು ಎಷ್ಟು ಸರಿ, ಎಷ್ಟು ಸರಿ ಇಲ್ಲ, ದಯಮಾಡಿ ತಿಳಿಸ್ಬೇಕು. ಇದು ನೀವು ಬಹಳ 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 ಸೂಕ್ಷ್ಮವಾದ ಪ್ರಶ್ನೆ. ಇದು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಮತ್ತು ಅತ್ಯಂತ ಪೇಚಿಗೆ ಸಿಕ್ಕಾಕೊಳ್ಬಹುದಾಗಿರ್ತಕ್ಕಂಥ ಪ್ರಶ್ನೆ. ಒಟ್ಟು ನನ್ನನ್ನು ಹೇಗಾದರೂ ಸಿಕ್ಕಾಕಿಸ್ಬೇಕು ಅಂತ ಪ್ಲಾನ್ ಮಾಡಿ ಕೇಳಿದಾಗಿದೆ ಪ್ರಶ್ನೆ. ಆದರೆ ನಾನು ಈ ವಿಷಯಕ್ಕೆ ಧಾರ್ಮಿಕವಾಗಿರ್ತಕ್ಕಂಥ ಉತ್ತರ ಕೊಡ್ತೀನಿ, ಶಾಸ್ತ್ರೀಯವಾಗಿರ್ತಕ್ಕಂಥ ಉತ್ತರ ಕೊಡ್ತೀನಿ. ನನ್ನನ್ನು ಇಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳೋಕೆ ಬರೋದಿಲ್ಲ. ಕಾರಣಗಳನ್ನು ಕೂಡ ಸಮಯಕ್ಕೆ ಸರಿಯಾಗಿ ಕೊಡ್ತೀನಿ. ಅರ್ಥ ಮಾಡ್ಕೊಳ್ಳೋದು ಅವ್ರವ್ರ ಕೈಲಿದೆ. ಶಾಸ್ತ್ರದಲ್ಲಿ ಆ ಹೆಣ್ಣಿಗೆ ಒಂದು ಪದವನ್ನು ಬಳಸ್ತಾರೆ. ಗಂಡ ತೀರಿ ಹೋದ ನಂತರದಲ್ಲಿ ಅವಳನ್ನು ಒಂದು ಹೆಸರಿನಿಂದ ಕರೀತಾರೆ. ಏನಂತ ಅಂದರೆ ವಿಧವಾ ಅಂತ. ಧವ ಅಂದರೆ ಗಂಡ ಅಂತ ಅರ್ಥ. ಉದಾಹರಣೆಗೆ ನಾವು ಲಕ್ಷ್ಮಿಯನ್ನು ಮಾ ಅಂತ ಕರೀತಾರೆ, ರಮಾ, ಮಾ, ಮಂಗಳ ದೇವತಾ. ಮಾ ಅನ್ನುವಂಥವಳ ಧವನಾಗಿರೋದ್ರಿಂದ ವಿಷ್ಣುವನ್ನು ಮಾಧವ ಅಂತ ಕರೀತಾರೆ. ಅಂದರೆ ಧವ ಅಂದರೆ ಪತಿ, ಉಮಾಧವ ಅಂದರೆ ಶಿವ, ಮಾಧವ ಅಂದರೆ ವಿಷ್ಣು. ಹಾಗೆ ಧವ ಅಂದರೆ ಗಂಡ ಅಂತ ಅರ್ಥ. ವಿಧವಾ ಅನ್ನೋ ಪದಕ್ಕೆ ಅರ್ಥ ಗಂಡನನ್ನು ಕಳ್ಕೊಂಡವಳು ಅಥವಾ ಗಂಡ ಇಲ್ಲದವಳು ಅಂತ ಅರ್ಥ. ಹೀಗೇ ತಗೋಬೇಕು, ಬೇರೆ ಥರದಲ್ಲಿ ತಗೊಂಡ್ರೆ ನಾನು ಜವಾಬ್ದಾರಲ್ಲ.
ಹಾಗೇನೆ ಪತ್ನಿಯನ್ನ ಕಳ್ಕೊಂಡಿರ್ತಕ್ಕಂಥವನಿಗೂ ಒಂದು ಪದ ಇದೆ, ಅದನ್ನು ವಿಧುರ ಅಂತ ಹೇಳ್ತಾರೆ. ವಿಧುರ ಅಲ್ಲ, ವಿಧುರ. ಹಾಗಾಗಿ ಇಲ್ಲಿ ವಿಧವ, ಅಲ್ಲಿ ವಿಧುರ. ಎಷ್ಟು ವಿಚಿತ್ರ ನೋಡಿ. ಈ ವಿಧವ ಮತ್ತು ವಿಧುರ ಇವರಿಬ್ಬರಿಗೂ ಕೂಡ ಶಾಸ್ತ್ರೀಯವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಧಿ ನಿಷೇಧಗಳನ್ನು ಹೇಳಿದೆ. ಪತ್ನಿ ನಷ್ಟವಾದಳು ಅಂತಾದಾಗ ಅವನಿಗೆ ಅಗ್ನಿ ನಷ್ಟವಾಯಿತು ಅಂತ ಅರ್ಥ. ಅವನು ಸ್ವಂತಕ್ಕೆ ಬೇಕಾದಂತಹ ತಪಸ್ಸುಗಳನ್ನು ಹೊರತುಪಡಿಸಿ, ಅನುಷ್ಠಾನಗಳನ್ನು ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಭಾಗವಹಿಸಕೂಡದು ಅಂತ ಅವನಿಗೆ ನಿಷೇಧ ಉಂಟು. ಆಚರಣೆ ಮಾಡಲಿಲ್ಲ, ಅದು ಶಾಸ್ತ್ರ ತಪ್ಪಲ್ಲ, ಶಾಸ್ತ್ರ ಮಾಡಿದವರ ತಪ್ಪಲ್ಲ ಅದು. ಅದೇ ರೀತಿಯಲ್ಲಿ ಹೆಣ್ಣಾಗಿರ್ತಕ್ಕಂಥವಳಿಗೆ ಕೂಡ ನಿಷೇಧಗಳು ಉಂಟು. ಅದಕ್ಕೂ ಕಾರಣಶಾಸ್ತ್ರಕಾರರು ಯಾವ ಕಾರಣದಿಂದ ಮಾಡಿದರು ಅಂತಂದರೆ, ಕಾಲಕ್ರಮೇಣ ಇವೆಲ್ಲವೂ ಯಾಕೆ ನಿಷಿದ್ಧವಾಗಿ ಬಂತು ಅಂದರೆ ಬಲವಂತವಾಗಿಯೇ ಅನೇಕ ಕಡೆಯಲ್ಲಿ ಹೊರಿಸಲಾಯಿತು. ಹೊರಿಸದೇ ಇದ್ದ ಕಾರಣದಿಂದ ಇವತ್ತು ಫ್ಯಾಮಿಲಿ ವ್ಯವಸ್ಥೆ ಏನಾಗಿದೆ ಯೋಚನೆ ಮಾಡ್ಕೊಳ್ಳಿ. ನಾನು ಯಾರನ್ನೂ ಇಲ್ಲಿ ದೂಷಣೆ ಮಾಡ್ತಾ ಇಲ್ಲ, ಮತ್ತೆ ಹಾಗೆ ತಗೊಳ್ಳೂಬಾರ್ದು. ಹಾಗಾದ್ರೆ ಆಗಿದ್ದೆಲ್ಲ ಅನ್ಯಾಯಗಳನ್ನು ಸಹಿಸ್ಕೊಂಡೇ ಹೋಗಬೇಕಾಗಿತ್ತ ಹೆಣ್ಮಕ್ಳು? ಖಂಡಿತ ಇಲ್ಲ. ಎಲ್ಲೂ ಶಾಸ್ತ್ರಕಾರರು ಹಾಗೆ ಹೇಳಿಯೇ ಇಲ್ಲ. ಶಾಸ್ತ್ರವನ್ನು ಅಧ್ಯಯನ ಮಾಡದೆ ದೂಷಣೆ ಮಾಡುವಂಥವ್ರು ಬಾಯಲ್ಲಿ ಬರೋ ಮಾತುಗಳದು. ಹೆಣ್ಣು ಮಕ್ಕಳಿಗೆ ಸಂಪೂರ್ಣವಾಗಿರತಕ್ಕಂಥ ಅವಕಾಶಗಳನ್ನು ಎಲ್ಲ ಕಾಲದಲ್ಲೂ ಶಾಸ್ತ್ರದಲ್ಲಿ ಕೊಟ್ಟಿದೆ. ಸಂಪ್ರದಾಯ ಆ ನಂತರದಲ್ಲಿ ಯಾರ್ಯಾರೋ ಅದನ್ನು ಹಾಳು ಮಾಡಿದ್ರೆ ಅದಕ್ಕೆ ಶಾಸ್ತ್ರಕಾರರ ಜವಾಬ್ದಾರಿ ಅಲ್ಲ. ಅನೇಕರು ಹೇಳ್ತಾರೆ ಮನುಸ್ಮೃತಿಯಲ್ಲಿ ನಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ ಹೇಳಿದ್ದಾರೆ. ಹೌದು, ಹೇಳಿದೆ ನಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ. ಆದರೆ ಹಿಂದಿಂದು ಮುಂದಿಂದು ಸಂಬಂಧ ಇಲ್ವಾ? ನಾನು PUC ಓದ್ತಾ ಇದ್ದೀನಿ, ಹಂಗಾರೆ 8ನೇ ಕ್ಲಾಸ್ ಓದೇ ಇಲ್ವಾ ಕೇಳ್ದಂಗೆ ಆಯ್ತು. 8ನೇ ಕ್ಲಾಸ್ ಓದಿದ ನಂತರ PUCಗೆ ಬರಬೇಕಲ್ವಾ? ಹಾಗೆ PUC ಓದಿ ಹಾಗೆ ನಿಲ್ಲಿಸ್ತೀನಿ, ನಿಲ್ಸ್ಕೊ. ಮುಂದ್ಗಡೆ ಓದಿದ್ರೆ ನಿನಗೆ ತಾನೇ ಸಿಗೋದು ಬೇಕಾಗಿರ್ತಕ್ಕಂಥದ್ದು. ಹಾಗೆ ಸ್ತ್ರೀ ಸ್ವಾತಂತ್ರ್ಯ ಮರತಿ ಅಂತ ಹೇಳೋದಕ್ಕಿಂತ ಹಿಂದೆ ಏನು ಹೇಳಿದೆ ಮನುಸ್ಮೃತಿಯಲ್ಲಿ, ಮುಂದೇನು ಹೇಳಿದೆ, ಅದು ಯಾವುದೂ ಸಂಬಂಧ ಇಲ್ಲ. ಯಾವ ವಿಷಯದಲ್ಲಿ ಯಾವ್ಯಾವ ವಿಷಯದಲ್ಲಿ ಸ್ವಾತಂತ್ರ್ಯ ಕೊಡಬಾರದು ಅಂತ ಹೇಳಿದೆ, ಅದನ್ನು ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ನಾನೀಗ ಅದೆಲ್ಲ ವಿಷಯಾಂತರ ಮಾಡೋದು ಬೇಡ, ವಿಷಯಕ್ಕೆ ಬರೋಣ. ಇಲ್ಲಿ ಏನಾಗ್ತದೆ, ಗಂಡ ಅಥವಾ ಮದುವೆ ಅಂತಕ್ಕಂಥದ್ದು ಆಗುವಲ್ಲಿವರೆಗೆ ಆಕೆ ಕುಮಾರಿ ಆಗಿರ್ತಾಳೆ, ಮರಿಬಾರ್ದು. ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಹಿಂದೆ ಇದ್ದ ಕ್ರಮ ಹೇಳ್ತಿದ್ದೀನಿ. ಆ ನಂತರದಲ್ಲಿ ಕಾಲಕ್ರಮೇಣ ಎಲ್ಲ ಸಂಸ್ಕೃತಿಗಳಲ್ಲಿ ಬದಲಾವಣೆಗಳು ಬಂದಿದೆ. ನಮ್ಮಲ್ಲಿ ಹಿಂದೆ ಇದ್ದಂಥ ಎಷ್ಟೋ ಆಚಾರ ವಿಚಾರಗಳು ಇವತ್ತಿಲ್ವೇ ಇಲ್ಲ, ಆಚರಣೆಯಲ್ಲಿ ಉಳಿದೇ ಇಲ್ಲ. ಇನ್ನೂ ಒಂದು ಸತ್ಯ ಹೇಳಬೇಕು ಅಂತಂದರೆ, ಗಂಡ ತೀರಿ ಹೋದ ನಂತರ ಹೆಂಡತಿಯನ್ನ ತಲೆಯಿಂದ ಬೋಳಿಸಲಾಗ್ತಿತ್ತು. ಹೌದು, ಬೋಳಿಸಿ ಅವಳ ಕೈಯಲ್ಲಿರ್ತಕ್ಕಂಥ ಬಳೆಗಳನ್ನೆಲ್ಲ ಒಡೆದು, ಅವಳ ಕುತ್ತಿಗೆಯಲ್ಲಿರ್ತಕ್ಕಂಥ ಮಂಗಳಸೂತ್ರವನ್ನು ತೆಗೆದು, ಅವಳಿಗೆ ಅರ್ಶಿನ ಕುಂಕುಮ ಇತ್ಯಾದಿ ಕಾಲುಂಗುರ ಕೈ ಬಳೆ ಯಾವುದು ಕೂಡ ಇಲ್ಲದಲೇ ಇರತಕ್ಕಂತಹ ಒಂದು ವಿಕಾರವಾಗಿ ಅವಳನ್ನು ವ್ಯವಸ್ಥೆ ಮಾಡಲಾಗ್ತಿತ್ತು. ಬಿಳಿ ಸೀರೆ ಉಡಿಸಿ, ಬಿಳಿ ಸೀರೆ ಅಥವಾ ಕೆಂಪು ಸೀರೆಯನ್ನು ಉಡಿಸಿ ವಿಕಾರವಾಗಿ ಮಾಡಲಾಗ್ತಿತ್ತು. ಯಾಕೆ ಇದು ಮಾಡಿದ್ರು? ಸಾಮಾಜಿಕವಾದ ಒಂದು ವ್ಯವಸ್ಥೆ ಇತ್ತು. ಹಿಂದೆ ಒಂದು ಪರಿಸ್ಥಿತಿ ಏನಿತ್ತು ಅಂತಂದ್ರೆ, ಆ ಹೆಣ್ಣು ಮಗಳು ಚಿಕ್ಕ ವಯಸ್ಸಿನಲ್ಲೋ ಅಥವಾ ಮಧ್ಯ ವಯಸ್ಸಿನಲ್ಲಿಯೋ ಗಂಡನನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಆಕೆಯನ್ನು ದೈಹಿಕವಾಗಿ ಮಿಸ್ಯೂಸ್ ಮಾಡ್ಕೊಳ್ತಿದ್ರು ಎಷ್ಟೋ ಜನ. ಯಾಕೆಂದ್ರೆ ಯಾರೂ ಇರಲಿಲ್ಲ, ಅವಳಿಗೆ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರೂ ಇರಲಿಲ್ಲ. ಮತ್ತು ಹೆಣ್ಣು ಭಾವನಾ ಜೀವಿ, ಎಮೋಷನಲ್ ಜೀವ ಅನ್ನೋದನ್ನು ಮರಿಬಾರ್ದು ಹೆಣ್ಣು ಮಕ್ಕಳನ್ನು. ನಾವು ಗಂಡಸರು ಇದನ್ನು ಹೇಳದೇ ಇದ್ದರೆ ಒಳ್ಳೆಯದು. ಯಾಕೆ ಅಂತಂದರೆ, ಭಾವನಾತ್ಮಕವಾಗಿ ಹೆಣ್ಣುಗಳನ್ನು ಇವತ್ತಿಗೂ ಕೂಡ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಇರ್ತಕ್ಕಂಥ ಪರಿಸ್ಥಿತಿಗಳ ದುರ್ಬಳಕೆ ಈಗಲೂ ನಡೀತಾ ಇದೆ, ಆವತ್ತೂ ನಡೀತಾ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಹೆಣ್ಣು ಅಂತಕ್ಕಂಥವಳು ವಿಕಾರವಾಗಿ ಕಂಡಾಗ ಅವಳನ್ನು ಯಾರೂ ಕೂಡ ಅವಳ ಜೀವನ ನಾಶ ಮಾಡೋದಿಲ್ಲ. ಅವಳನ್ನು ಗರ್ಭಿಣಿ ಮಾಡಿ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿಬಿಟ್ಟು ಸಮಾಜದಲ್ಲಿ ದೂಡ ಹಾಕ್ಬಿಟ್ಟು ಹೋಗ್ಬಿಡೋದು. ಅವನ್ನೆಲ್ಲ ಹೋಗ್ಬಿಟ್ಟ, ಯಾರೋ ಮಾಡಿಬಿಟ್ರು, ಇವರು ನಾಚಿಕೆ, ಪಾಪ ಇವಳ ಅವಮಾನದಿಂದ ಜೀವ ಕಳ್ಕೋಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಇಂತಹ ದುಷ್ಟ ಸ್ಥಿತಿಯನ್ನ ಆಯಾಯ ಕಾಲಕ್ಕೆ ಬದಲಾವಣೆ ಮಾಡುವುದರ ಮುಖಾಂತರವಾಗಿ ಅವರಿಗೆ ರಕ್ಷಣೆ ಕೊಡಬೇಕು. ಅನೇಕ ಸಂದರ್ಭದಲ್ಲಿ ಬರ್ತಕ್ಕಂಥ ಎಷ್ಟೋ ಕಾನೂನುಗಳು ಯಾರಿಗೋ ಒಂದಷ್ಟು ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿರ್ತದೆ. ಕಾಲಕ್ರಮೇಣ ಅದರ ದುರ್ಬಳಕೆ ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿ ಎಲ್ಲ ಕಡೆಯಲ್ಲ ಆಗ್ತದೆ. ಅದು ಸರಿ ತಪ್ಪು ವಿಮರ್ಶೆ ಮಾಡ್ರೆ ಅವತ್ತಿನ ಕಾಲಕ್ಕೆ ಅದು ಬೇಕಿತ್ತು, ಅವತ್ತಿಗೆ ಅದು ಬೇಕಿತ್ತು. ಆದ್ರೆ ಇವತ್ತು ಅದನ್ನೇ ಅಪ್ಪನೇ ಟಾಲ್ದ ಮರ ಅಂತ ನೇಣಾಕೊಳ್ತೀನಿ ಅಂತೇಳಿ ಹೋದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಕಾಲಕ್ರಮೇಣ ಸಮಯ ಸನ್ನಿವೇಶಗಳಿಗೆ ತಕ್ಕಂತೆ, ಉದಾಹರಣೆಗೆ ರಾಮಾಯಣಕ್ಕಿಂತ ಲಕ್ಷಾಂತರ ವರ್ಷಗಳ ನಂತರ ನಡೆದಿದ್ದು ಮಹಾಭಾರತ. ರಾಮಾಯಣದಲ್ಲಿ
ದಶರಥ ಸತ್ತಾಗ ಆತನ 3 ಜನ ರಾಣಿಯರು, ಪ್ರಧಾನ ಮಹಾರಾಣಿಯರು, ಅದ್ರ ಜೊತೆಯಲ್ಲಿ ಇನ್ನೂ 350 ಜನ ಅವನಿಗೆ ಹೆಂಡತಿರಿದ್ರು ಅಂತ ಬರುತ್ತೆ. ಒಟ್ಟು 353 ಜನ ಹೆಂಡರು ದಶರಥನಿಗೆ. ಯಾರೂ ಸಹಗಮನ ಮಾಡಲಿಲ್ಲ. ಮಹಾಭಾರತ ಕಾಲದಲ್ಲಿ ಪಾಂಡವರ ಜೊತೆಯಲ್ಲಿ ಮಾದ್ರಿ ಸಹಗಮನ ಮಾಡಿದ್ಲು ಅಂತ ಬರ್ತದೆ. ಹಾಗೆ ಕಾಲಕ್ರಮೇಣ ಶಾಸ್ತ್ರದಲ್ಲಿ, ಸಂಪ್ರದಾಯಗಳಲ್ಲಿ, ಪರಿಸ್ಥಿತಿಗೆ ತಕ್ಕಂತೆ, ಲೋಕದ ಸ್ಥಿತಿಗತಿಗಳಿಗೆ ತಕ್ಕಂತೆ ಅನೇಕ ಮಾರ್ಪಾಡುಗಳನ್ನು ನಮ್ಮಲ್ಲಿ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಯಾವ ಅಪರಾಧವೂ ಇಲ್ಲ. ಗುರುಗಳೇ, ದೋಷ ಪರಿಹಾರ ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಸ್ಥಿತಿಗತಿ, ನಾವು ನಡೆದುಕೊಳ್ಳುವಂಥ ರೀತಿ, ಯೋಚಿಸೋ ರೀತಿಯಿಂದಾಗಲೂ ಕೂಡ ದೋಷಗಳು ಆವರಿಸ್ಕೊಂಡು ಬಿಡುತ್ತೆ. ಆದರೆ ಪರಿಹಾರಕ್ಕಾಗಿ ಒಂದಷ್ಟು ಸುಕ್ಷೇತ್ರಗಳು ಇದ್ದೇ ಇರುತ್ತೆ. ನೀವು ಹೇಳ್ತಿದ್ರಿ ಹರಿದ್ವಾರದ ಕುರಿತಾಗಿ, ಅಲ್ಲಿಗೆ ಹೋಗೋದ್ರಿಂದ ಏನೆಲ್ಲ ದೋಷಗಳನ್ನು ಪರಿಹರಿಸ್ಕೊಳ್ಬಹುದು ಕೂಡ ತಿಳಿಸ್ಕೊಡಿ ಗುರುಗಳೇ. ಬಹಳ ಮುಖ್ಯವಾಗಿ ಇವತ್ತಿನ ಹೆಸರು ಹರಿದ್ವಾರ, ಹಿಂದಿನ ಹೆಸರು ಮಾಯಾ. ಆಯ್ತಾ? ಈ ಯೋಚನೆ ಮಾಡಿ, ಎರಡನ್ನೂ ಮರ್ಜ್ ಮಾಡೋಣ. ಮಾಯಾ, ಹರಿ ಅಂದರೆ ಅಜ್ಞಾನವನ್ನು ಪರಿಹರಿಸ್ಕೊಳ್ಳಿಕ್ಕೋಸ್ಕರವಾಗಿ, ಅಥವಾ ಮಾಯಾ ದ್ವಾರ ಅಂತ ತಗೊಳ್ಳಿ, ಅಂದರೆ ನಮ್ಮ ಅಜ್ಞಾನದಿಂದ ನಾವು ಹೊರಗೆ ಬಾಗಿಲು ತಕ್ಕೊಂಡು ಬರಲಿಕ್ಕೋಸ್ಕರವಾಗಿ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ಅಜ್ಞಾನದಿಂದಾಗಿ ನಾವು ಅನೇಕ ಪಾಪಗಳನ್ನು ಮಾಡ್ತೇವೆ. ತಿಳುವಳಿಕೆ ಇಲ್ಲದೆ ಬೇಕಾದಷ್ಟು ಪಾಪಗಳು ನಮ್ಮಿಂದ ನಡೀತದೆ. ಹಾಗಾಗಿ ಗಂಗೆ ಅಂತಕ್ಕಂಥವಳು ಸಮಸ್ತ ಪಾಪಗಳನ್ನು ನಿವಾರಣೆ ಮಾಡ್ತಾಳೆ ಅಂತೇಳಿ ಹೇಳುತ್ತೆ. ಹಾಗಾಗಿ ಹರ್ಕಿ ಪೌಡಿ ಅಂತ ಅಲ್ಲಿ ಹರಿದ್ವಾರದಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಜಾಗ. ಅಲ್ಲಿ ಗಂಗಾ ನದಿ ಹೀಗೆ ಹರಿಯುವಂಥ ಸಂದರ್ಭ, ಪಕ್ಕದಲ್ಲೇ ಭಗೀರಥನ ದೇವಸ್ಥಾನ, ಹರಿಶ್ಚಂದ್ರನ ದೇವಸ್ಥಾನ, ಜುನ್ನು ಮಹರ್ಷಿಯ ದೇವಸ್ಥಾನ, ಇವೆಲ್ಲ ದೇವಸ್ಥಾನಗಳೆಲ್ಲ ಅಲ್ಲಿ ಮಾಡಿದ್ದಾರೆ. ಅಂದರೆ ಅನೇಕ ಕಾಲಘಟ್ಟದಿಂದಲೂ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜಾಗ. ಅದನ್ನು ಹರ್ಕಿ ಪೌಡಿ ಅಂತ ಕರೀತಾರೆ. ಪೌಡಿ ಅಂದರೆ ಏನು ಅಂತಂದರೆ ಹೊಸಿಲು ಅಂತ. ಕನ್ನಡದಲ್ಲಿ ಹೊಸ್ತಿಲು ಅಂತ ನಾವೇನು ಹೇಳ್ತೀವಿ, ವಾಸ್ತುಪಟ್ಟಿ ಅಂತೇಳಿ ಏನಿರ್ತದೆ, ಹೊಸಿಲು ಅಂತ ಹೇಳ್ತೀವಲ್ಲ. ಹರ್ಕಿ ಪೌಡಿ ಅಂದರೆ ಪರಮೇಶ್ವರನ ಮನೆಯ ಬಾಗಿಲಿನ ಹೊಸ್ತಿಲು ಅಂತ ಅನ್ನುವಂಥ ಅರ್ಥದಲ್ಲಿ. ಪರಮೇಶ್ವರ ಅಂತಂದ್ರೆ ಯಾರು? ಶಿವ. ಶಿವ ಯಾವುದರ ಕಾರಕ, ಯಾವುದರ ಸೂಚಕ ಅಂದರೆ ಜ್ಞಾನದ ಸೂಚಕ. ಶಿವ ಜ್ಞಾನಪ್ರದಾಯಕ ಅಂತ ಬರ್ತದೆ. ಹಾಗಾಗಿ ನಾವು ಅಲ್ಲಿ ಸರಿಯಾದ ವ್ಯವಸ್ಥಿತವಾದ ರೀತಿಯಲ್ಲಿ ಅಲ್ಲಿಯ ಕ್ಷೇತ್ರದ ವಿಧಿವಿಧಾನಗಳನ್ನು ಅನುಸರಣೆ ಮಾಡಿದ ಪಕ್ಷದಲ್ಲಿ ನಮಗೆ ಶಿವನ ಅನುಗ್ರಹವಾಗ್ತದೆ ಮತ್ತು ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನ ಯಾರಿಗೆ ಪ್ರಾಪ್ತಿ ಆಗ್ತದೆ? ಅಜ್ಞಾನ ಅಂತಕ್ಕಂಥದ್ದು ದೂರವಾಗ್ತದೆ. ಅಜ್ಞಾನ ದೂರವಾದಾಗ ಸಹಜವಾಗಿ ಮಾಯೆ ಅಥವಾ ಭ್ರಮೆ ಅಂತಕ್ಕಂಥದ್ದು ದೂರವಾಗ್ತದೆ. ಹಾಗಾಗಿ ಈ ಮಾಯಾ ಅಂತಕ್ಕಂತಹ ಹರಿದ್ವಾರ ಕ್ಷೇತ್ರದಲ್ಲಿ ಹೋಗಿ ವಿಧಿವತ್ತಾಗಿರತಕ್ಕಂತಹ ಕ್ಷೇತ್ರ ವಿಧಿಗಳನ್ನು ಆಚರಣೆ ಮಾಡಿ ಬಂದ ಪಕ್ಷದಲ್ಲಿ ಆ ಒಂದು ಮಾಯಾ ಅಥವಾ ಭ್ರಮೆ ಅಥವಾ ಅಜ್ಞಾನ ಅಂತಕ್ಕಂಥದ್ದು ದೂರವಾಗಿ ಜ್ಞಾನ ಪ್ರಾಪ್ತಿ ಆಗ್ತದೆ. ಬಹಳ ಸಂತೋಷ ಗುರುಗಳೇ. ಈಗ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿ ಕಾಣಿಸುತ್ತೆ. ಆದರೆ ಅದ್ರ ಜೊತೆಯಲ್ಲಿ ಸಮಸ್ಯೆಗಳು ಅನೇಕ ಕಾಣ್ತವೆ. ಪೂರ್ಣವಾಗಿರತಕ್ಕಂಥ ವೈರುಧ್ಯಪೂರ್ಣವಾದ ಕಾಳಸರ್ಪದ ಒಂದು ಲಕ್ಷಣ ಕಾಣಿಸುತ್ತೆ. ಕಾರಣ ವ್ಯತಿರೇಕ ಸ್ಥಿತಿಯಲ್ಲಿ ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು. ಯಾರಿಗೆ ವಿಶೇಷವಾಗಿ ರಾಹುದಶೆ ಅಥವಾ ಕೇತು ದಶೆ ನಡೀತಾ ಇದೆ ಅಂಥವರಿಗೆ, ಸಿಂಹರಾಶಿಯವರಿಗೆ ಇದರ ಬಾಧೆ. ಮಂಗಳನ ದಶೆ ನಡೀತಾ ಇದ್ದವರಿಗೆ ಕೂಡ ಇದರ ಸಮಸ್ಯೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ತೃತೀಯ ಭಾವದಲ್ಲಿರ್ತಕ್ಕಂಥ ಮಂಗಳ ಕೂಡ. ಅಂದರೆ ಒಡ ಹುಟ್ಟಿದವರೊಂದಿಗೆ ಯಾರಿಗೆ ನಿಷ್ಠುರ ಇದೆ ಅಂಥವರಿಗೆ ಬಹಳ ತೊಂದರೆಗಳು ಆಗ್ತಕ್ಕಂಥ ಲಕ್ಷಣ ಇದೆ. ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಧನಸ್ಥಾನದಲ್ಲಿ ರಾಶ್ಯಾಧಿಪತಿ ಇರತಕ್ಕಂಥದ್ದು. ದುಡ್ಡು ಕಾಸಿಗೆ ಸಂಬಂಧಪಟ್ಟು ಪ್ರಯತ್ನ ಪಡುವಲ್ಲಿ ಸಾಕಷ್ಟು ಯಶಸ್ಸು ಕೂಡ ಉಂಟು. ಹಾಗೇನೆ ಉತ್ತರ ನಕ್ಷತ್ರ ಜಾತರಿಗೆ ಶನೈಶ್ಚರನ ದೃಷ್ಟಿ ಅಂತಕ್ಕಂಥದ್ದು ಯಾವ ಆ ಒಂದು ಸೂರ್ಯನಿಗೆ ಇರೋದರಿಂದ ಉತ್ತರ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿದಂಥವರಿಗೆ ಸ್ವಲ್ಪ ತೊಂದರೆ ಹೆಚ್ಚಾಗಿರ್ತಕ್ಕಂಥ ಲಕ್ಷಣಗಳು ಉಂಟು. ಕಾರಣ ಉತ್ತರ ನಕ್ಷತ್ರದಲ್ಲಿಯೇ ಸೂರ್ಯನ ಸಂಚಾರ ಇರೋದರಿಂದ ಉತ್ತರ ನಕ್ಷತ್ರ ಸಿಂಹರಾಶಿಯವರು ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅನಾವಶ್ಯಕವಾಗಿ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳಿ. ಸಂಪಾದನೆ 100 ರೂಪಾಯಿ ಇದೆ, ನಾನು ಖರ್ಚು 150 ರೂಪಾಯಿ ಮಾಡ್ತೀನಿ ಅಂತಕ್ಕಂಥ ಸ್ವಭಾವ ಇದ್ದರೆ ಸಮಸ್ಯೆ ಕಟ್ಟಿಟ್ಟು ಬುತ್ತೇದು. ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಅನಾವಶ್ಯಕವಾದ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಸಂಪಾದನೆ ಕಡೆಗೆ ಹೆಚ್ಚು ಗಮನ ಕೊಡೋದ್ರ ಜೊತೆಯಲ್ಲಿ
ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚು ಗಮನವನ್ನು ಕೊಟ್ಕೊಳ್ಳಿ. ಅಷ್ಟಮ ಶನಿ ದೋಷ ಇರೋದರಿಂದ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಬೇಕಾಗುತ್ತೆ. ಆಂಜನೇಯನನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಔಷಧೋಪಚಾರದ ಕಡೆಗೂ ಗಮನ ಕೊಡಬೇಕು. ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಕನ್ಯಾ ರಾಶಿಯವರಿಗೆ, ಅದರಲ್ಲೂ ವಿಶೇಷವಾಗಿ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದಂತಹ ಕನ್ಯಾ ರಾಶಿಯವರು ಯಾರಿದ್ದೀರಿ, ವಿದ್ಯಾರ್ಥಿಗಳಿದ್ದ ಪಕ್ಷದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥ ಲಕ್ಷಣಗಳು ಕಾಣುತ್ತೆ. ತಲೆ ಕೆಡಿಸ್ಕೊಳ್ಳೋದು ಅಂದರೆ ಬೇರೆ ಅರ್ಥದಲ್ಲಿ ತಗೋಬೇಡಿ. ಯಾವುದೋ ಒಂದು ಚಿಂತೆ, ಭಯ, ಅಥವಾ ಏನೋ ಒಂದು ಥರದ ಆಲಸ್ಯ, ಸೋಮಾರಿತನಗಳು, ಅಥವಾ ಆಸಕ್ತಿ ಇಲ್ಲ, ನಾನು ಮುಂದೆ ಓದೋದೇ ಇಲ್ಲ, ನಿಲ್ಲಿಸ್ಬಿಡ್ತೀನಿ ಅಂತಕ್ಕಂಥ ಒಂದು ಘಟನೆಗಳು ಕಾಣಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಯಾರಿಗೆ ರಾಹುದಶ ಅಂತ್ಯಸ್ಥಿತಿಯಲ್ಲಿದ್ದೀರಿ ಚಿತ್ತಾ ನಕ್ಷತ್ರದವರು, ಯಾಕೆಂದರೆ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯವರು ರಾಹುದಶೆ ಅಂತ್ಯದಲ್ಲಿದ್ದೀರಿ ಅಂತ ಹೇಳಾದರೆ ಅಲ್ಲಿ ಹೆಚ್ಚು ಕಡಿಮೆ ಸೆಕೆಂಡ್ ಇಯರ್ PUC ಅಥವಾ ಡಿಗ್ರಿ, ಆ ಒಂದು ಹೈಯರ್ ಎಜುಕೇಷನ್ ಲೆವೆಲಲ್ಲಿ ಇರ್ತೀರಿ ಅಂತ ಲೆಕ್ಕ. 18 ವರ್ಷ ದಾಟಿರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ದಯವಿಟ್ಟು ಒಂದು ಸಾರಿ ನಿಮ್ಮ ಜಾತಕವನ್ನು ಅವಲೋಕನ ಮಾಡಿಸ್ಕೊಳ್ಳಿ. ಈ ಲಕ್ಷಣಗಳು ಕಂಡು ಬಂದ ಪಕ್ಷದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಆ ಒಂದು ಸ್ಥಿತಿಯಲ್ಲಿ, ಅಂದರೆ ಬಾಧಾ ಸ್ಥಿತಿಯಲ್ಲಿ, ತೊಂದರೆ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ರಾಹು ಇದ್ದರೆ, ಗುರು ಇದ್ದರೆ ಜಾತಕದಲ್ಲಿ ಶಾಂತಿ ಬೇಕೇ ಬೇಕಾಗತ್ತೆ. ಹಾಗಾಗಿ ಶಾಂತಿ ಹೋಮ ಇತ್ಯಾದಿಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕಾರಣ ಏನು? ಅನೇಕರು ಹೇಳ್ಬೋದು, ಏನಕ್ಕಾಗಿ ಹೋಮದಲ್ಲಿ ಅದನ್ನೆಲ್ಲ ಹಾಕಿ ಸುಟ್ಟು ಎಲ್ಲ ಮಾಡಬೇಕು, ತಿನ್ನೋ ಅನ್ನ ಸುಡ್ತೀರಿ, ಬೆಂಕಿಗೆ ಹಾಕ್ತೀರಿ, ನಿಮಗೇನು ಬುದ್ಧಿ ಇದೆಯಾ, ತುಪ್ಪ ಸುಡ್ತೀರಿ, ಅದರ ಬದಲು ಬಡವರಿಗೆ ಕೊಡ್ಬೋದು, ಇನ್ನು ಹಾಗೆ ಹೇಳೋರ್ನೆಲ್ಲ ನೀವು ನಂಬ್ಕೊಂಡು ಹೋಗಬೇಡಿ, ಆಯಿತಾ? ಯಾರೂ ಬರಲ್ಲ, ಎಲ್ಲ ಬಾಯಲ್ಲಿ ಎಲ್ಲ ವೇದಾಂತ ಹೇಳೋದಕ್ಕೆ ಎಲ್ಲರೂ ಬರ್ತಾರೆ. ಹಂಗೆ ಮಾಡಿ ಹಿಂಗೆ ಮಾಡಿ, ಅವ್ರಿಗೆ ದಾನ ಮಾಡಿ, ಇವ್ರಿಗೆ ದಾನ ಮಾಡಿ. ಇವ್ರು ದಾನ ಮಾಡಿದ್ರೆ ಏನಕ್ಕೆ ಬೇಕಾಗಿತ್ತು? ಆಚಾರ ಹೇಳೋದು ಹೇಳ್ತಾರಲ್ಲ, ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂಥೇಳಿ, ಆ ಥರದವರೇ ಜಾಸ್ತಿ ಇರ್ತಾರೆ. ಹಾಗಾಗಿ ನಿಮಗೆ ನಿಮ್ಮ ಜೀವನ ಮುಖ್ಯವಾಗಬೇಕೇ ಹೊರತು ಇನ್ನೊಬ್ಬರು ಮಾತು ಕಟ್ಕೊಂಡು ನಾವೆಲ್ಲವನ್ನು ತೀರ್ಮಾನ ಮಾಡಬಾರ್ದು. ನಮಗೆ ಸಮಸ್ಯೆ ಬಂದಿದೆ ಅಂತಂದರೆ ನೋವು ತಿನ್ನೋರು ನಾವು. ವೇದಾಂತ ಹೇಳೋರು, ನಮಗೆ ಆಚಾರ ವಿಚಾರ ಹೇಳೋಕ್ಕೆ ಬರೋರು ತಿನ್ನೋಕ್ಕೆ ಬರೋಲ್ಲ ನೋವು ಅಲ್ವಾ? ಹಾಗಾಗಿ ನಮ್ಮ ಸಮಸ್ಯೆಯ ಪರಿಹಾರವನ್ನು ನಾವು ಮಾಡ್ಕೊಳ್ಬೇಕು. ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ನಿನ್ನೆ ದಿವಸ ಒಂದು ವಿಚಾರ ಹೇಳಿದ್ದೆ ನಾನು. ಏನು ಅಂತಂದರೆ, ನಿಮಗೆ ಕರ್ಮಭಾವದಲ್ಲಿ ಬಂದಿರತಕ್ಕಂತಹ ಚಂದ್ರ, ಅದಕ್ಕೆ 8, 9ನೇ ರಾಶಿಯಲ್ಲಿ ರಾಹು ಮತ್ತು ಶನೈಶ್ಚರ ಇದ್ದಾರೆ. ಹಾಗಾಗಿ ನೀವು ಮಾಡ್ತಕ್ಕಂಥ ಉದ್ಯೋಗಗಳಲ್ಲಿ ಸಾಕಷ್ಟು ಹಿನ್ನಡೆಗಳು ಆಗ್ತಕ್ಕಂಥ ಲಕ್ಷಣ ಇದೆ. ಅದರಲ್ಲೂ ಮುಖ್ಯವಾಗಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರು, ಹೆಲ್ತ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಇತ್ಯಾದಿಗಳು. ಈ ವಿಚಾರ ಆರೋಗ್ಯ ಸಂಬಂಧವಾಗಿರ್ತಕ್ಕಂಥ ವಿಚಾರದಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರಿ, ಆಹಾರ, ವ್ಯಾಪಾರ, ಮೆಡಿಕಲ್ಲು, ಟ್ರೀಟ್ಮೆಂಟ್ ಇದು ಅಥವಾ ಫಿಸಿಯೋಥೆರಪಿ ಸೆಂಟರ್ಗಳು ಇತ್ಯಾದಿಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ಇದು ಸ್ವಲ್ಪ ಬಾಧೆಯನ್ನು ಸೂಚಿಸುತ್ತೆ, ತೊಂದರೆಯನ್ನು ಸೂಚಿಸುತ್ತೆ, ನಷ್ಟವನ್ನು ಸೂಚಿಸುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಕೆಲವರಿಗೆ ಕೂಡ ಸಸ್ಪೆನ್ಷನ್ ಆಗ್ತಕ್ಕಂಥದ್ದು ಅಚಾತುರ್ಯದಿಂದಾಗಿ, ಏಕೆಂದರೆ ಪಂಚಮದಲ್ಲಿ ರಾಹು ದುರಾಸೆಯನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಕ್ಕಂಥ ಲಕ್ಷಣಗಳನ್ನೇ ಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ವಾತಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇದರ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಗಮನ ವಹಿಸಿ. ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ, ಸ್ಟಿಂಗ್ ಆಪರೇಷನ್ ಇತ್ಯಾದಿಗಳು ನಡೆಯುವಂಥ ಲಕ್ಷಣ. ಬುಧ ಇದ್ದಾನೆ. ಗೌಪ್ಯವಾಗಿ ನಿಮ್ಮನ್ನು ಗಮನಿಸ್ತಕ್ಕಂಥದ್ದು, ಗೌಪ್ಯವಾಗಿ ನಿಮ್ಮ ತಪ್ಪುಗಳನ್ನು ಹಿಡಿಯುವಂಥದ್ದು, ನಿಮ್ಮ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಹಿಡಿದು ನಿಮ್ಮನ್ನು ದೊಡ್ಡ ಮಟ್ಟದ ಸಮಸ್ಯೆಗೆ ಸಿಕ್ಕಾಕ್ಸ್ತಕ್ಕಂಥ ಲಕ್ಷಣಗಳನ್ನು ಊಹಿಸಬಹುದಾಗಿರುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅನಾವಶ್ಯಕವಾಗಿ ಯಾವ್ಯಾವುದೋ ವಿಚಾರಗಳಿಗೆ ಮೂಗು ತೋರಿಸ್ಲಿಕ್ಕೆ ಅಥವಾ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೀನಿ. ಇದರ ಜೊತೆಯಲ್ಲಿ ಶಿವಾರಾಧನೆಯನ್ನು ಮಾಡ್ಕೊಳ್ಳೋದು ಸೂಕ್ತ. ಒಳ್ಳೆಯದಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮ ಆಗಿರತಕ್ಕಂಥ ದಿನ. ಯಾಕೆಂದರೆ ಭಾಗ್ಯದಲ್ಲಿ ಬಂದಿರತಕ್ಕಂಥ ಚಂದ್ರ ನಿತ್ಯದ ಆ ಒಂದು ಯೋಗದ ಜೊತೆಯಲ್ಲಿ ಸಾಕಷ್ಟು ಒಳ್ಳೊಳ್ಳೆಯ ಫಲಗಳು ಕೂಡ ಉಂಟು. ರಾಶ್ಯಾಧಿಪತಿಯೂ ಷಷ್ಠಾಧಿಪತಿಯೂ ಆಗಿರತಕ್ಕಂತಹ ಮಂಗಳ ವ್ಯಯದಿಂದ ಷಷ್ಠವನ್ನು ನೋಡ್ತಾನೆ. ಅರ್ಥಾತ್ ಶತ್ರು ಭಯ ನಿವಾರಣೆ, ರೋಗ ಭಯ ನಿವಾರಣೆ,
ಋಣಭಯ ನಿವಾರಣೆ, ನೆಗೆಟಿವಿಟಿಯ ನಿವಾರಣೆ ಇತ್ಯಾದಿಗಳೆಲ್ಲ ಉಂಟು. ಹಾಗಾಗಿ ಒಳ್ಳೆಯ ಒಂದು ಫಲ ಅಂತ ಹೇಳಬಹುದು. ಆದರೆ ಪಂಚಮ ಶನಿಯ ದೋಷ ಅಂತಕ್ಕಂಥದ್ದು ಉಂಟೇ ಉಂಟು, ಅಷ್ಟಮ ಗುರುವಿನ ದೋಷ ಅಂತಕ್ಕಂಥದ್ದು ಉಂಟೇ ಉಂಟು. ಅಕ್ಟೋಬರ್ ತಿಂಗಳ 18ನೇ ತಾರೀಕಿನವರೆಗೂ ಈ ಒಂದು ಫಲ ಅಂತಕ್ಕಂಥದ್ದು ಸ್ವಲ್ಪ ಹಿಂದೆ ಮುಂದೆ, ಒಂದು ದಿನ ಸುಖ, ಒಂದು ದಿನ ಕಷ್ಟ ನಷ್ಟ ಇತ್ಯಾದಿಗಳೆಲ್ಲ ಹಗಲು ರಾತ್ರಿ ಇದ್ದ ಹಾಗೆ. ಯಾವುದೂ ಕೂಡ ಶಾಶ್ವತ ಅಲ್ಲ. ಜೀವನವೇ ಶಾಶ್ವತ ಅಲ್ಲ, ಇನ್ನು ಆ ಫಲಗಳೆಲ್ಲ ಶಾಶ್ವತವಾ? ಯೋಚನೆ ಮಾಡಬೇಕು. ಹಾಗಾಗಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೆಮ್ಮದಿಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡು ಹೋಗಿ. ಲಕ್ಷ್ಮೀ ನರಸಿಂಹನ ಆರಾಧನೆ ಇವತ್ತು ಸೂಕ್ತ. ಹಾಗಾಗಿ ನರಸಿಂಹನನ್ನು ತೊಡೆ ಮೇಲೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿರುವಂಥ ರೂಪ ನೀವು ನೋಡಿರ್ತೀರಿ. ಎಡ ತೊಡೆಯ ಮೇಲೆ ವಾಮಾಂಕಾರೂಢ ಆ ಒಂದು ಲಕ್ಷ್ಮೀ ಸ್ವರೂಪದ ಆ ಲಕ್ಷ್ಮೀ ನರಸಿಂಹನನ್ನು ಧ್ಯಾನ ಅಥವಾ ಪೂಜೆ. ಛತ್ರೀಭೂತ ಫಣೀಂದ್ರಮಿಂದು ಧವಲಂ ಲಕ್ಷ್ಮೀ ನರಸಿಂಹಂ ಭಜೆ. ತಲೆಯ ಮೇಲೆ ಛತ್ರೀಭೂತ ಫಣೀಂದ್ರ ನಾಗ ಸರ್ಪವನ್ನು ತಲೆಯ ಮೇಲೆ ಛಾಯಿಯಾಗಿ ನೆರಳಾಗಿ ಛತ್ರಿಯಾಗಿ ಹೊಂದಿರತಕ್ಕಂತಹ, ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿರ್ತಕ್ಕಂತಹ ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಿ. ಗುರುಗಳೇ, ಬೆಂಗಳೂರಿನಿಂದ ಚಂದ್ರಶೇಖರ್ ಅನ್ನೋರು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಪ್ರಶ್ನೆ ಓದೋಕ್ಕೂ ಮುನ್ನ ಅವರು ಹುಟ್ಟಿರುವಂಥ ದಿನಾಂಕ 23/4/2000, ಸಮಯ ಬೆಳಗ್ಗೆ 5:15. ಗುರುಜಿ ನಮಸ್ತೆ ಗುರುಜಿ, ನಾನು ಒಂದು ಬಿಸ್ನೆಸ್ ಶುರು ಮಾಡಿದ್ದೆ, ಆದರೆ ಅದು ಲಾಸ್ ಆಗಿದೆ ಗುರುಜಿ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ನನಗೆ ಲಾಸ್ ಆಗ್ತಾನೇ ಇದೆ. ಯಾಕೆ ಅಂತ ಗೊತ್ತಿಲ್ಲ ಗುರುಜಿ, ದಯಮಾಡಿ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಚಂದ್ರಶೇಖರ್. ಗುರುಗಳೇ, ಬಹಳಷ್ಟು ಬಾರಿ ಏನಾಗುತ್ತೆ ಅಂದರೆ, ಒಂದು ವಯಸ್ಸಿಗೆ ಬಂದ ತರುವಾಯ ಯಾರಿಗಾದರೂ, ಅಂದರೆ ಚಿಕ್ಕ ವಯಸ್ಸಿಗೆ ಏನಾದರೂ ಆಂಟ್ರಪ್ರಿನರ್ ಆಗಿದ್ದರೆ, ಉದ್ಯಮಿಗಳಾಗಿ ಕಾಲಿಟ್ಟಿದ್ರೆ ಲಾಸ್ ಆದರೂ ದಕ್ಕಿಸ್ಕೊಳ್ತಾರೆ. ಆದರೆ ವಯಸ್ಸು ಆಗ್ತಾ ಆಗ್ತಾ ಏನಾದರೂ ಹೀಗಾದರೆ ಒಂದು ರೀತಿಯ ಭಯ ಆವರಿಸ್ಬಿಡುತ್ತೆ. ಸತ್ಯ. ಸೊ ಮತ್ತೆ ಯಶಸ್ಸು ಸಿಗಬೇಕು ಅಂದರೆ ಏನು ಮಾಡಬೇಕಾಗತ್ತೆ? ಇದು ಬರೀ ಚಂದ್ರಶೇಖರ್ ಅವ್ರ ಪ್ರಶ್ನೆ ಅಲ್ಲ, ಎಲ್ಲರಿಗೂ ಅನ್ವಯಿಸುವಂಥದ್ದು. ಮೊದಲನೇದಾಗಿ ಚಂದ್ರಶೇಖರ್ ಅವರ ಜಾತಕದ ವಿಮರ್ಶೆ ಮುಗಿಸ್ಕೊಂಡು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಚಂದ್ರಶೇಖರ್ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಆಗುತ್ತೆ ಮತ್ತು ಮೀನ ಲಗ್ನ ಆಗುತ್ತೆ. ಎಷ್ಟು ವಿಚಿತ್ರವಾಗಿದೆ ನಿಮ್ಮ ಜಾತಕ ಅಂತಂದರೆ, ಇದ್ಯಾರೋ ಒಳ್ಳೆ ಹೆಕ್ಕಿ ಹಾಕಿದ್ದಾರೆ ಅನ್ನೋ ಗ್ರಹಗಳನ್ನು ಆಯಾ ರಾಶಿಗಳಲ್ಲಿ ಅಂತಕ್ಕಂಥ ಸ್ಥಿತಿ ಕಾಣಿಸ್ತದೆ. ಇದರಲ್ಲಿ ಮೇಷರಾಶಿಯಲ್ಲಿ ಧನಸ್ಥಾನದಲ್ಲಿ ನೀಚನಾಗಿರ್ತಕ್ಕಂಥ ಶನಿ, ಪೂರ್ವ ಪುಣ್ಯ ಸ್ಥಾನವಾದ ಪಂಚಮದಲ್ಲಿ ನೀಚಗ್ರಹ ಅಥವಾ ಛಾಯಾಗ್ರಹವಾಗಿರ್ತಕ್ಕಂಥ ಸದಾವಕ್ರಗತಿಯ ರಾಹು, ಭಾಗ್ಯಸ್ಥಾನದಲ್ಲಿ ಅಲ್ಲಿಂದ ತ್ರಿಕೋಣ ಅಂತೇಳಿ ಹೇಳಬಹುದಾಗಿರ್ತಕ್ಕಂಥ ಭಾಗ್ಯಸ್ಥಾನದಲ್ಲಿ ನೀಚನಾಗಿರ್ತಕ್ಕಂಥ ಚಂದ್ರ, ಅಲ್ಲಿಂದ ತ್ರಿಕೋಣವಾಗಿರ್ತಕ್ಕಂತಹ ಲಗ್ನ ಸ್ಥಾನದಲ್ಲಿ ನೀಚನಾಗಿರ್ತಕ್ಕಂಥ ಬುಧ. ಎಷ್ಟು ವಿಚಿತ್ರವಾಗಿದೆ, ಹೆಕ್ಕಿ ಹಾಕಿದ ಹಾಗೆ. ಬುಧ ನೀಚ ಲಗ್ನದಲ್ಲಿ, ಶನಿ ನೀಚ ದ್ವಿತೀಯದಲ್ಲಿ, ಪಂಚಮದಲ್ಲಿ ನೀಚ ಸ್ಥಿತಿಯ ರಾಹು ಹಾಗೂ ಭಾಗ್ಯದಲ್ಲಿ ನೀಚನಾಗಿರ್ತಕ್ಕಂಥ ಚಂದ್ರ. ಈ ನೀಚ ಚಂದ್ರನ ದೃಷ್ಟಿ ಬಲಿಷ್ಠನಾಗಿರ್ತಕ್ಕಂಥ ಕರ್ಮಾಧಿಪತಿಯಾಗಿರ್ತಕ್ಕಂಥ ಗುರುವಿಗೆ, ಜೊತೆಯಲ್ಲಿ ತ್ರಿಕೋಣದಲ್ಲಿ ಪೂರ್ಣ ನೀಚ ಸ್ಥಿತಿ ಮತ್ತು ಕರ್ಮ ಅಥವಾ ಉದ್ಯೋಗ ಅಥವಾ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹಗಳು ಕೂಡ ಶುಭ ಸ್ಥಾನದಲ್ಲಿ ನೀಚರು. ಇದು ಅರ್ಥಾತ್ ಏನು ಅಂತಂದರೆ, ನೀವು ಏನೇ ಪ್ರಯತ್ನ ಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದಲ್ಲಿ ತೊಳ್ಕೊಂಡು ಹೋಗೋದೇ ಅದು. ಕಾರಣ ಏನು ಅಂದರೆ, ಯಾವುದೋ ಒಂದು ತಪ್ಪು ನಿರ್ಧಾರಗಳು ತಗೊಳ್ಳುವಂಥ ಒಂದು ಸಾಧ್ಯತೆಗಳು, ಯಾವುದೋ ಒಂದು ಕ್ಷಣದ, ಜಸ್ಟ್ ಒಂದು ಕ್ಷಣದ ಸಣ್ಣ ತಪ್ಪು ನಿರ್ಧಾರಗಳಿಂದ ಪೆಟ್ಟು ಬೀಳತಕ್ಕಂಥದ್ದು, ಅಥವಾ ಬೇಡದ್ದು ಅಥವಾ ನಿಮ್ಮ ಕೈಯಲ್ಲಿ ಆಗದೇ ಇರತಕ್ಕಂಥ ವಿಚಾರಕ್ಕೆ ಕೈ ಹಾಕುವಂಥದ್ದು. ಇದನ್ನೇ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನ ಹತ್ರ ಕೇಳ್ತಕ್ಕಂಥ ಪ್ರಶ್ನೆ ಇದು. ಯಾಕೆಂದರೆ ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀನಿ. ನೀವು ಕೇಳಿದ್ರಲ್ಲ ಪ್ರಶ್ನೆ, ಎಷ್ಟು ಇದು ಮಾಡಿದರೂ ಒಂದು ಹಂತ ಆದ ನಂತರದಲ್ಲಿ ಹೊಡೆತ ಬಿದ್ದುಬಿಟ್ರೆ ಭಯ ಶುರುವಾಗ್ಬಿಡುತ್ತೆ ಅಂಥೇಳಿ. ಇದಕ್ಕೆ ಭಗವದ್ಗೀತೆಯಲ್ಲಿ ಅರ್ಜುನ ಇದೇ ಸಂದರ್ಭಕ್ಕೆ ಸಂಬಂಧಪಟ್ಟೆ ಪ್ರಶ್ನೆಯನ್ನು ಕೇಳ್ತಾನೆ. ಎಲ್ಲ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತೀರಿ, ಎಲ್ಲದೂ ಹೌದು, ನಾವೆಲ್ಲ ಮಾಡ್ತೀವಿ, ಆದರೂ ಸೋಲ್ತೀವಲ್ಲ, ಯಾಕೆ ಅಂತ ಕೇಳಿದರೆ ಆವಾಗ ಕೃಷ್ಣ ಹೇಳ್ತಾನೆ, 6 ರೀತಿಯ ಪ್ರಯತ್ನ, ಕಾಲ, ವಯಸ್ಸು, ಜ್ಞಾನ, ಇಚ್ಛೆ, ಕರ್ಮ, ಈ 5 ರೀತಿಯ ಪ್ರಯತ್ನಗಳನ್ನು ನೀನು ಮಾಡಬೇಕಾಗತ್ತೆ. ಈ 5 ರೀತಿಯ ಪ್ರಯತ್ನಗಳನ್ನು ನೀನು ಮಾಡಿರ್ತೀಯಲ್ಲ, ಇದರ ಜೊತೆಯಲ್ಲಿ ಇನ್ನೊಂದು ಇರ್ತದೆ. 6ನೇದು ಯಾವುದು ಅಂತಂದರೆ ಅದೃಷ್ಟ.
ಈ ಅದೃಷ್ಟವನ್ನು ಸೇರಿಕೊಂಡು ನೀನು ಮಾಡತಕ್ಕಂತಹ ಸಂದರ್ಭದಲ್ಲಿ ಇದು ಷಟ್ ಚಿಂತನೆಗಳು. ಈ ಷಟ್ ಚಿಂತಸ್ತು ಮನುಷ್ಯಾಣಂ ಸಪ್ತಮಂ ದೈವ ಚಿಂತನಂ, 7ನೇದಾಗಿ ನಾನು ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಈ 6ರಲ್ಲಿ ಯಾವುದೇ ಒಂದು ಕೈ ಕೊಟ್ಟರೂ ಕೂಡ ನಿನ್ನ ಕರ್ಮ ಉಳಿದ 5 ಏನಿದೆಯಲ್ಲ, ಕಾಲ, ಕರ್ಮ, ಇಚ್ಛೆ, ಜ್ಞಾನ, ಕ್ರಿಯೆ, ಈ 5 ಸ್ವಲ್ಪ ವ್ಯತ್ಯಾಸಗಳಾದ್ರೂ ಮೇಂಟೈನ್ ಆಗಿ ಹೋಗ್ಬಿಡ್ತದೆ. 6ನೇದು ಅದೃಷ್ಟ ಇದೆಯಲ್ಲ, ಅದೃಷ್ಟ ಕೈ ಕೊಟ್ರೆ ಅದೃಷ್ಟ ಅದೃಷ್ಟ, ಇದನ್ನ ನಾವು ಮರಿಬಾರ್ದು. ಅದೃಷ್ಟ ಅದೃಷ್ಟ ಅದರ ಇಷ್ಟ. ಹೀಗೆ ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣದ್ದು ಅಂತ ಸಂಸ್ಕೃತದಲ್ಲಿ ಅರ್ಥ ಆಗತ್ತೆ. ಲಕ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ, ಲಕ್ ಅನ್ನೋದಲ್ಲ, ಅದೃಷ್ಟ ಅಂದ್ರೆ ಅದಕ್ಕೆ ಹೇಳಿದ್ದು ಅದೃಷ್ಟ, ನಾವು ಕಣ್ಣಿಗೆ ಕಾಣೋದು ಅಲ್ಲ ಅದು ಅಥವಾ ದೈವ ಬಲ, ಸಪ್ತಮಂ ದೈವ ಚಿಂತನಂ ಅಂತ ಹೇಳಿ. ಈ ರೀತಿಯಾಗಿ ದೈವ ಬಲ ಅಂತಕ್ಕಂಥದ್ದರ ಕೊರತೆ ಆದಾಗ, ನನ್ನ ಹತ್ರ ಮೊಬೈಲ್ ಇದೆ, ನನ್ನ ಹತ್ರ ಚಾರ್ಜರ್ ಇದೆ, ನಮ್ಮ ಮನೇಲಿ ಕರೆಂಟ್ ಇದೆ, ಎಲ್ಲದೂ ಅದು ಸಿಮ್ ಕಾರ್ಡ್ ಹಾಕಿದ್ದೀನಿ, ಹಾಗೆ ನನ್ನ ಹತ್ರ ಮೊಬೈಲ್ ಇದೆ, ಚಾರ್ಜರ್ ಇದೆ, ಮನೇಲಿ ಕರೆಂಟ್ ಇದೆ, ಸ್ವಿಚ್ ಬೋರ್ಡ್ ಇದೆ, ಪ್ಲಗ್ ಇದೆ, ಎಲ್ಲದೂ ಇದೆ. ಅದೇನಪ್ಪ ಅಂತಂದರೆ ನೊಂದು ಒಳ್ಳೆ ಕ್ವಾಲಿಟಿ 1.5 ಲಕ್ಷ ರೂಪಾಯಿ ಮೊಬೈಲು, ಆದರೆ ಬ್ಯಾಟ್ರಿ ಸುಟ್ಟೋಗಿದೆ. ಇದೆ ಅದೃಷ್ಟ ಅಂದ್ರೆ ಅದು. ಹಾಗೆ ನಮ್ಮ ಜೀವನದಲ್ಲಿ ಆಗ್ತದೆ ದೈವ ಬಲ ಅನ್ನೋದು ಅದು. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಇಲ್ಲಿ ಜಾತಕ ವಿಷಯ ಬಂದಾಗ ನೀವು ಕೇಳಿದ್ದಕ್ಕೆ ಇದು ನಾವು ಅರ್ಥ ಮಾಡ್ಕೊಳ್ಳೋದು ಅನಿವಾರ್ಯ. ಹಾಗಾಗಿ ಅದೃಷ್ಟ ಇಲ್ಲ ಮತ್ತು ಸಂಪಾದನೆಗೆ ಬೇರೆ ಒಂದು ಸರಿಯಾದ ಮಾರ್ಗವನ್ನು ಹುಡುಕೊಂಡು ಸಂಪಾದನೆ ಮಾಡಬೇಕು. ಇವರ ಜಾತಕದಲ್ಲಿ ಕೂಡ, ಚಂದ್ರಶೇಖರ್ ಇವರ ಜಾತಕದಲ್ಲಿ ಕೂಡ ವ್ಯಾಪಾರಕ್ಕೆ ಯೋಗ್ಯವಾಗಿರತಕ್ಕಂತಹ ಗ್ರಹಸ್ಥಿತಿಯ ಆನುಕೂಲ್ಯತೆ ಇಲ್ಲ. ವೃತ್ತಿಯಾಗಿ ಬೇರೆ ಉದ್ಯೋಗವನ್ನು ಆಶ್ರಯಿಸ್ಕೋಬಹುದು. ಇವರು ಕಲ್ತಿರ್ತಕ್ಕಂಥ ವಿದ್ಯೆಗೆ ಅನುಗುಣವಾಗಿ ಅಥವಾ ಅವರಿಗಿರ್ತಕ್ಕಂಥ ನಾಲೆಡ್ಜ್, ತಿಳುವಳಿಕೆಗಳಿಗೆ ಅನುಗುಣವಾಗಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಇಲ್ಲದೆ ಸಂಪಾದನೆ ಮಾಡಬಹುದಾದ ದೈಹಿಕವಾದ ಪರಿಶ್ರಮವನ್ನು ಉಪಯೋಗಿಸಿ ಅಥವಾ ಬುದ್ಧಿಯನ್ನು ಉಪಯೋಗಿಸಿ, ಚಾಕಚಕ್ಯತೆಯನ್ನು, ಮಾತನ್ನು ಉಪಯೋಗಿಸಿ, ಯಾಕೆಂತಂದರೆ ಒಬ್ಬ ಮನುಷ್ಯ ದುಡಿಲಿಕ್ಕೆ ದೈಹಿಕವಾಗಿ ಸಾಮರ್ಥ್ಯ ಇಲ್ಲ, ಮಾತಲ್ಲಿ ಉಪಯೋಗಿಸ್ಕೋಬಹುದು, ಬುದ್ಧಿಯನ್ನು ಉಪಯೋಗಿಸ್ಕೋಬಹುದು. ಹಾಗೆ ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕವಾದ ಹೂಡಿಕೆ ಇಲ್ಲದೆ ಸಂಪಾದನೆ ಮಾಡಬಲ್ಲ ಮಾರ್ಗಗಳನ್ನು ಹುಡುಕಿ ಅಲ್ಲಿ ದುಡ್ಕೊಳ್ಳೋದು ಸೂಕ್ತ ಅಂತ ಕಾಣಿಸುತ್ತೆ. ಯಾಕೆ ಅಂತಂದರೆ ಜಾತಕದಲ್ಲಿ ವ್ಯಾಪಾರಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಹಸ್ಥಿತಿ ಅಥವಾ ಅನುಕೂಲತೆ ಅಂತಕ್ಕಂಥದ್ದು ಇಲ್ಲ. ಬಹುಶಃ ಗುರುಗಳೇ, ತುಂಬ ಜನ ಹೇಳೋವಂಥ ಮಾತಿಗೆ ಇವರ ಮುಖೇನ ನೀವೊಂದು ಉತ್ತರ ಕೊಟ್ಟಿದ್ದೀರಾ ಗೊತ್ತಿಲ್ಲದಂತೆಯೇ. ಅವನಿಗಿಂತ ನಾನು ಬೆಟರು, ಬೆಸ್ಟು, ದಿ ಬೆಸ್ಟು, ಆದರೆ ನನಗಿಂತ ಉತ್ತಮ ಸ್ಥಾನದಲ್ಲಿದ್ದಾನೆ ಅಂತ ಹೇಳೋರ್ಗೆ ಆ 5ರ ಜೊತೆಗೆ ಅದೃಷ್ಟ ಮತ್ತು ಪರಮಾತ್ಮನ ದಯೆ ಎಲ್ರಿಗೂ ಬೇಕು. ಚಂದ್ರಶೇಖರ್ ಅವರೇ, ಒಳ್ಳೇದಾಗ್ಲಿ ತಮಗೆ ಅಂತ ಹೇಳ್ತಾ, ವೀಕ್ಷಕರೇ ನಿಮಗೂ ಕೂಡ ಬಹಳಷ್ಟು ಪ್ರಶ್ನೆಗಳಿರಬಹುದು. ಎಂದಿನಂತೆ ತಿಳಿಸ್ತಾ ಇದ್ದೇನೆ, ವಾಟ್ಸಪ್ ನಂಬರ್ ಇದೆ, ಮೆಸೇಜ್ ಕಳಿಸಿ. ಅದರ ಜೊತೆಗೆ ಪತ್ರದ ಮುಖೇನ ಅಥವಾ ಮೇಲ್ ID ಗೊತ್ತೇ ಇದೆ ನಿಮಗೆ, ದಯಮಾಡಿ ಕಳಿಸಿ. ಅಥವಾ ನಮ್ಮ ಕಾರ್ಯಕ್ರಮವನ್ನು ಯಾವಾಗ ಬೇಕಾದರೂ ವೀಕ್ಷಿಸ್ಬೋದು. ಎಲ್ಲಿ? ನಮ್ಮ NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ತಕ್ಕ ಮಟ್ಟಿಗೆ ಉತ್ತಮವಾದಂಥ ಫಲಗಳನ್ನು ಊಹಿಸಬಹುದಾಗಿರುತ್ತೆ. ಸ್ವಕ್ಷೇತ್ರಗತನಾಗಿರ್ತಕ್ಕಂಥ ಚಂದ್ರ ಬಿಡಿ, ಅವನು ಹೇಗೂ ಸಿಂಹರಾಶಿಗೆ ಹೋದ್ರ ಮೇಲೆ ಉತ್ತಮವಾದಂಥ ಫಲ ಕೊಡ್ತಾನೆ. ಆದರೆ ಏನು ಅಷ್ಟಮ ಒಂದೇ ಲೆಕ್ಕ ಹಿಡಿಯೋಕ್ಕೆ ಬರೋದಿಲ್ಲ. 3ನೇ ರಾಶಿಯ ರಾಹು, ಅದು ಆಗಾಗ ಅವನು ಕಿರಿಕಿರಿ ಮಾಡ್ತಾನೇ ಇರ್ತಾನೆ, ಸ್ವಲ್ಪ ಹಿಂಸೆಯನ್ನು ಕೊಡ್ತಾನೇ ಇರ್ತಾನೆ. 4ನೇ ರಾಶಿಯಲ್ಲಿ ಶನಿ, ಪ್ರಯತ್ನಗಳು ಅಷ್ಟು ವೇಗವಾಗಿ ಅಥವಾ ತೀವ್ರತರವಾಗಿ ಅಥವಾ ಹೆಚ್ಚು ಫಲವನ್ನು ಕೊಡ್ತಕ್ಕಂಥ ಲಕ್ಷಣಗಳು ಕೂಡ ಕಡಿಮೆ, ಮಂದ ಅಲ್ವಾ? ಹಾಗಾಗಿ ಆದರೆ ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ, ಅರ್ಥ ನಿಮ್ಮ ಪ್ರಯತ್ನಗಳು ವ್ಯರ್ಥ ಅಂತೂ ಆಗೋದಿಲ್ಲ, ಸಿಕ್ಕುತ್ತೆ ಫಲ ಅಂತಕ್ಕಂಥದ್ದು ಇದ್ದೇ ಇದೆ. ಇನ್ನು ಷಷ್ಠಾಧಿಪತಿ ಭಾಗ್ಯದಲ್ಲಿದ್ದಾನೆ, ಹಾಗಾಗಿ ಅದು ಕೂಡ ಉತ್ತಮವಾದಂಥ ಫಲ. ಸಪ್ತಮದಲ್ಲಿ ರಾಶ್ಯಾಧಿಪತಿ ಇದ್ದಾನೆ, ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಉತ್ತಮವಾದಂಥ ನಿರೀಕ್ಷೆಗಳನ್ನು ನೋಡಬಹುದು. ಅಷ್ಟಮದಲ್ಲಿ ಚಂದ್ರನಿದ್ದಾಗ ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆಯೋ ಬೇಸರವೋ ಇತ್ಯಾದಿಗಳೆಲ್ಲ ಇರುತ್ತೆ. ಅದಕ್ಕೆಲ್ಲ ಹೆಚ್ಚು ಚಿಂತೆಗಳನ್ನು ಮಾಡೋಕ್ಕೆ ಹೋಗೋದಲ್ಲ. ಕರ್ಮಭಾವ ಚೆನ್ನಾಗಿದೆ, ಲಾಭಭಾವ ಚೆನ್ನಾಗಿದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಎಲ್ಲದರಲ್ಲೂ ಕೂಡ ಸಾಕಷ್ಟು ಅನುಕೂಲ, ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಹಾಗಂತ ತೊಂದರೆ ಇರೋದು ಯಾವುದರಲ್ಲಿ? ಚಂದ್ರ ಮತ್ತು ರಾಹುಗಳಲ್ಲಿ. ಚಂದ್ರ ಮತ್ತು ರಾಹುಗಳಲ್ಲಿ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿಕೊಳ್ಬೇಕು ಗರಿಕೆಯಿಂದ. ದೂರ್ವಾರಿಭಾಂ ದುರಿತ ವರ್ಗ ಹರಾಂ ನಮಾಮಿ ಅಂತ.
ಹಾಗಾಗಿ ಗರಿಕೆಯಿಂದ ಆ ಅರ್ಚನೆಯನ್ನು ದುರ್ಗಾ ಪರಮೇಶ್ವರಿಗೆ ಮಾಡಿದ ಪಕ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಸಪ್ತಮಕ್ಕೆ ಬಂದಿರತಕ್ಕಂತಹ ಚಂದ್ರ ಅಲ್ಲೇ ಇದ್ದಾನೆ, ಅಷ್ಟಮಕ್ಕೆ ಹೋಗುವ ತಯಾರಿಯಲ್ಲಿ ಇದ್ದಾನೆ. ಪೂರ್ಣವಾದಂಥ ಗುರು ಬಲ ಕೂಡ ಇಲ್ಲ. ಹಾಗಂಥೇಳಿ ಬಾಧೆ ಅಥವಾ ಸಮಸ್ಯೆ ಅಂತಕ್ಕಂಥದ್ದು 5ನೇ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಮತ್ತು 10ನೇ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನಿಂದ ಕಾಣಿಸುತ್ತೆ. ಅರ್ಥಾತ್ ಏನು ಅಂತಂದರೆ, ಹೆಣ್ಣು ಮಕ್ಕಳು ವಿಶೇಷವಾಗಿ ಯಾರು ವೃಷಭ ರಾಶಿ ಮತ್ತು ಮಕರ ರಾಶಿ ಮತ್ತು ತುಲಾ ರಾಶಿಗೆ ಸಂಬಂಧಪಟ್ಟವರು ಒಂದೇ ಮನೆಯಲ್ಲಿದ್ದ ಪಕ್ಷದಲ್ಲಿ ಹೆಣ್ಣು ಮಕ್ಕಳು ನೆನ್ಪಿಟ್ಕೊಳ್ಳಿ. ಮಕರ, ತುಲಾ ಮತ್ತು ವೃಷಭ ಈ 3 ರಾಶಿ ಸಂಬಂಧಪಟ್ಟವರು ಇದ್ದಂತೆ ಅವರಿಗೆ ತೊಂದರೆಗಳು ಕಾಣಿಸುತ್ತೆ. ಯಾಕಾಗಿ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಶುಕ್ರನ ಬಾಧೆ, ರಾಹುವಿನ ದೃಷ್ಟಿ ಇವೆಲ್ಲವೂ ಕೂಡ ಕಾರಣವಾಗುತ್ತೆ. ವಿಶೇಷವಾಗಿ ಗೋವಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರು ಹಸುಗಳನ್ನು ಸಾಕಿದರೆ ಈ 3 ರಾಶಿಗೆ ಸಂಬಂಧಪಟ್ಟವರು ಒಟ್ಟಿಗೆ ಒಂದೇ ಮನೆಯಲ್ಲಿದ್ದು ಹಸುಗಳನ್ನು ಸಾಕಿದ್ದ ಪಕ್ಷದಲ್ಲಿ ನಷ್ಟಗಳು, ಕಳುವಾಗ್ತಕ್ಕಂಥದ್ದು, ಗೋ ಸಂಹಾರವಾಗ್ತಕ್ಕಂಥದ್ದು ಇತ್ಯಾದಿಗಳು, ಅಥವಾ ಗೋವನ್ನು ನಷ್ಟ ಮಾಡ್ಕೊಳ್ತಕ್ಕಂಥ ಕೆಲವು ಲಕ್ಷಣಗಳು ಕಾಣಿಸುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ರಕ್ಷಣೆ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನೀವು ಆ ಗೋವು ವಯಸ್ಸಾಗಿದೆ ಅಥವಾ ಯಾವುದೋ ಒಂದು ಸ್ಥಿತಿಯಲ್ಲಿದೆ, ಇದನ್ನು ನಾವು ನೋಡೋಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಬೇರೆಯವರಿಗೆ ಪರಭಾರೆ ಮಾಡಿ ಆ ಹಸು ಅಲ್ಲೇನಾದರೂ ಬೇರೆ ರೀತಿಯಲ್ಲಿ ಹಾನಿಗೆ ಒಳಪಟ್ಟರೆ ಪಾಪವಾಗಿ ನಿಮಗೆ ಸುತ್ತತ್ತೆ. ಇದರ ಲಕ್ಷಣ ಕಾಣಿಸುತ್ತೆ. ಅಥವಾ ಈ ಹಿಂದೆ ನೀವು ಆ ಕಾರ್ಯಗಳನ್ನು ನಡೆಸಿದ್ರೂ ಕೂಡ ಗೋಹತ್ಯೆಯಲ್ಲೋ ಗೋ ಸಂಹಾರದಲ್ಲೋ ನಿಮ್ಮ ಕೈವಾಡ ಅಂತಕ್ಕಂಥದ್ದು ಮಕರ ಅಥವಾ ವೃಷಭ ಅಥವಾ ತುಲಾರಾಶಿಗೆ ಸಂಬಂಧಪಟ್ಟವರದ್ದು ಚರ್ಯೆ ಅಂತಕ್ಕಂಥದ್ದು ಹಿಂದೆ ನಡೆದಿದ್ದರೆ ಅದರ ಫಲವನ್ನು ತಿನ್ನುವ ಕಾಲ ಬಂದಿದೆ. ದೊಡ್ಡ ಮಟ್ಟದ ಸಮಸ್ಯೆಗೆ ಒಳಗಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹೆಚ್ಚು ಎಚ್ಚರಿಕೆ ಬೇಕು. ಮಕರ ರಾಶಿಯವರು ಈ ವಿಷಯಕ್ಕೆ ಸಂಬಂಧಪಟ್ಟು ಎಲ್ಲಾದರೂ ಸರಿ ಗೋ ಸೇವೆ ಇತ್ಯಾದಿಗಳನ್ನು ಮಾಡಿಕೊಂಡು ನೀವು ಮಾಡಿರ್ತಕ್ಕಂಥ ತಪ್ಪಿನ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ತಕ್ಕ ಮಟ್ಟಿಗೆ ಅನುಕೂಲಗಳನ್ನು ಕೂಡ ಊಹಿಸಬಹುದಾಗಿರುತ್ತೆ. ಶತ್ರುಭಯ ನಿವಾರಣೆ, ಲಾಭಾಂಶದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಲಾಭ, ವ್ಯಾಪಾರ ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ ಲಾಭ, ಶುಕ್ರಕೇತು ಯೋಗ ಸಪ್ತಮದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಫಲವನ್ನು ಊಹಿಸಬಹುದಾಗಿರುತ್ತೆ. ಆದರೆ ಅಷ್ಟಮದಲ್ಲಿರ್ತಕ್ಕಂಥ ಬುಧಾದಿತ್ಯ ಅರ್ಥಾತ್ ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಯೋಗ ಅದು. ಆದರೆ ಶುಕ್ರ ಇರ್ತಕ್ಕಂಥ ಸ್ಥಿತಿಗೂ ರವಿ ಇರ್ತಕ್ಕಂಥ ಸ್ಥಿತಿಗೂ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದಿದ್ದರೆ ಕೆಲವು ದಿವಸಗಳ ಕಾಲ ಮುಂದಾಗ್ತಕ್ಕಂಥದ್ದು ಒಳ್ಳೆಯದು. ಭೂಮಿ ಖರೀದಿ ಇರಬಹುದು, ವಾಹನ ಖರೀದಿ ಇರಬಹುದು, ಬೆಳ್ಳಿ ಬಂಗಾರಗಳ ಖರೀದಿ ಇರಬಹುದು ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೊರಟಿದ್ದರೆ ಕುಂಭರಾಶಿಯವರು ಸ್ವಲ್ಪ ಕಾಲ ಮುಂದೆ ಹಾಕಿ. ಒಂದು 8-10 ದಿವಸ, ತೀರ ಭಾರಿ ದಿವಸಗಳವರೆಗೆ ಮುಂದೆ ಹಾಕೋದು ಬೇಡ. ಒಂದು 8-10 ದಿವಸ ಮುಂದೆ ಹಾಕಿ ಅರ್ಧ ನವರಾತ್ರಿ ಕಳೆದ ನಂತರದಲ್ಲಿ ಅವನ್ನೆಲ್ಲ ಆಚರಣೆಗಳನ್ನು ಮಾಡಿ ಖರೀದಿ ಮಾಡ್ಕೊಳ್ಳಿ. ಹೊಸ ಹೊಸ ಬಟ್ಟೆಗಳು, ಒಳ್ಳೊಳ್ಳೆ ಕಾಸ್ಟ್ಲಿ ವಸ್ತುಗಳು ಅಂತ ದೊಡ್ಡ ಮಟ್ಟದ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಲಕ್ಷಣ ಇದ್ದರೆ ಒಂದು 8-10 ದಿವಸ ಮುಂದೆ ಹಾಕ್ಬಿಟ್ಟು ಆ ನಂತರದಲ್ಲೇ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪಿತೃಪಕ್ಷ ನಡೀತಾ ಇದೆ. ಪಿತೃಕಾರ್ಯಗಳನ್ನು ಏನಾದರೂ ಪೆಂಡಿಂಗ್ ಇಟ್ಟಿದ್ದರೆ ಅದನ್ನು ದಯವಿಟ್ಟು ಮಾಡ್ಕೊಳ್ಳಿ. ಅಥವಾ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ತೀರಿ ಹೋಗಿರ್ತಕ್ಕಂಥ ಯಾರಾದರೂ ಹಿರಿಯರಿದ್ದ ಪಕ್ಷದಲ್ಲಿ ಅಂಥವರ ಶಾಂತಿಗೋಸ್ಕರವಾಗಿ ಮುಖ್ಯವಾಗಿ ಈ ಒಂದು ಕಾರ್ಯಗಳನ್ನು, ಪಿತೃಪಕ್ಷದ ಕಾರ್ಯಗಳನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾರಾಯಣ ಬಲಿ, ತಿಲಹೋಮ ಇತ್ಯಾದಿಗಳನ್ನು ಮಾಡಿಸ್ಕೊಂಡ್ರೆ ಸಾಕಷ್ಟು. ದೇವಾ ಅವಂತು ಶೋಭಾಯೈ ಪಿತರಃ ಅನುಮದಂತು. ದೇವತೆಗಳ ಅನುಗ್ರಹ ನಮಗೆ ಪ್ರಾಪ್ತಿಯಾಗಬೇಕು ಅಂತಂದರೆ ನಮ್ಮ ಪಿತೃದೇವತೆಗಳು ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳುತ್ತೆ. ಆ ಒಂದು ಕ್ರಿಯೆ ಕಾರ್ಯಗಳನ್ನು ಆಚರಣೆ ಮಾಡ್ಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮ ಭಾವದಲ್ಲಿರತಕ್ಕಂತಹ ಚಂದ್ರ, ಬೇರೆ ಯಾವುದು ದೊಡ್ಡ ಮಟ್ಟದ ಗ್ರಹ ಬದಲಾವಣೆ ಅಂತಕ್ಕಂಥದ್ದು ಆಗಿಲ್ಲ. ರಾಶಿಯಲ್ಲಿ ಶನೇಶ್ವರ ಇರತಕ್ಕಂಥದ್ದು, ಜನ್ಮ ಶನಿ ನಡೀತಾ ಇದೆ. ಮಾನಹಾನಿ ಮತ್ತು ಧನಕ್ಷಯವನ್ನು ಊಹಿಸ್ತದೆ. ಅರ್ಥಾತ್ ಏನು ಅಂತಂದರೆ ಗುರು, ಶನಿ ಮತ್ತು ಶುಕ್ರ ಇರತಕ್ಕಂಥ ಸ್ಥಿತಿ.
ಸ್ವಲ್ಪ ಮಟ್ಟಿಗೆ ನಿಮಗೆ ಕುಟುಂಬದಲ್ಲಿ ಒಂದು ದ್ವೇಷಮಯವಾಗಿರ್ತಕ್ಕಂಥ ಕೋಲ್ಡ್ ವಾರ್ ಅಂತ ಹೇಳ್ತಾರಲ್ಲ, ಆ ಥರದ ವಾತಾವರಣವನ್ನು ಊಹಿಸಬಹುದಾಗಿರುತ್ತೆ. ಕಾರಣ ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರ ಧನವನ್ನು ನಷ್ಟ ಮಾಡ್ತಕ್ಕಂಥ ಸಾಧ್ಯತೆ, ವ್ಯಯ ಮತ್ತು ಲಾಭಾಧಿಪತಿ ಆಗಿರೋದ್ರಿಂದ ದೊಡ್ಡ ಮಟ್ಟದ ತೊಂದರೆಯನ್ನು ಅವನು ಮಾಡೋದಿಲ್ಲ. ಆದರೆ ಯಾರಿಗೆ 2ನೇ ಬಾರಿ 3ನೇ ಬಾರಿ 7.5 ಅಂತಕ್ಕಂಥದ್ದು ಬಂದಿರುತ್ತೆ ಅಂಥವರಿಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಕೇತುಗ್ರಸ್ತನಾಗಿರೋದ್ರಿಂದ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಗ್ರಹಣ ಹಿಡಿದ ವಾತಾವರಣವಾಗಿ ಕಾಣಿಸುತ್ತೆ. ಅದು ಅಲ್ಲದೆ ಅಷ್ಟಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ತೀವ್ರವಾಗಿ ಅದು ಬಾಧೆಯನ್ನು ಕೊಡ್ತದೆ. ಮಾನಸಿಕವಾಗಿ ಬಹಳ ದುಃಖ ಬೇಸರಗಳನ್ನು ಕೂಡ ಕೆಲವು ಸಂದರ್ಭದಲ್ಲಿ ಕೊಡಬಹುದು. ಕೇತು ಅಂದರೆ ಧ್ವಜ ಅಂತ ಅರ್ಥ, ಬಾವುಟ. ನಾವು ಧ್ವಜ ಹಾರಿಸಿದ್ರೆ ಹೇಗೆ ಗಾಳಿಗದು ಆ ಕಡೆ ಈ ಕಡೆ ಆಗ್ತಾ ಇರ್ತದೆಯಲ್ಲ ಧ್ವಜ, ಆ ಬಾವುಟ ಹಾರಿಸುವಾಗ ಫ್ಲಾಗ್, ಹಾಗೆ ಅದು ಯಾವ ರೀತಿ ಅದು ಆಡುತ್ತದೆಯೋ ಹಾಗೆ ಮನಸ್ಸು ಅಂತಕ್ಕಂಥದ್ದು ಕೂಡ ಅಷ್ಟು ಚಂಚಲವಾಗಿ ಅಷ್ಟು ಪಟ ಹೊಡ್ಕೊಳ್ತದೆ ಅಂತ ಹೇಳ್ಬೋದು. ಶುಕ್ರ ಆಗಿರೋದ್ರಿಂದ ಸಾಕಷ್ಟು ಆರ್ಥಿಕವಾಗಿ ಕೂಡ ಬೇಸರ ಅಥವಾ ನಷ್ಟಗಳನ್ನು ಊಹಿಸಬಹುದಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಆ ಒಂದು ಶುಕ್ರನಿಗೆ ಕೇತುಗ್ರಸ್ತ ಸ್ಥಿತಿ ಇರೋದ್ರಿಂದ ವಲ್ಲಭ ಮಹಾಗಣಪತಿ ಅರ್ಥಾತ್ 28 ಅಕ್ಷರಗಳ ದಶಭುಜ, 10 ಭುಜಗಳನ್ನು ಹೊಂದಿ ತೊಡೆ ಮೇಲೆ ವಲ್ಲಭೆಯನ್ನು ಕೂರಿಸ್ಕೊಂಡಿರ್ತಕ್ಕಂತಹ ಆ ಒಂದು ಗಣಪತಿಯ ಸ್ವರೂಪವನ್ನು ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಸಾಕಷ್ಟು ಅನುಕೂಲವೂ, ಆರ್ಥಿಕವಾಗಿರ್ತಕ್ಕಂಥ ಪ್ರಗತಿ, ಮಾನಸಿಕವಾಗಿರ್ತಕ್ಕಂಥ ಸಮಾಧಾನ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಒಂದು ರೀತಿ ಈ ಜ್ಯೋತಿಷ್ಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಭಯ ಪಡ್ತಿರೋವಂಥ ಮನುಜನಲ್ಲಿ ಒಂದು ಭರವಸೆಯನ್ನು ತುಂಬಿಸುವಂಥ ಧರ್ಮಜ್ಯೋತಿ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು ಗುರುಗಳೇ ಅದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ನಾಳೆ ಶುಭ ಶುಕ್ರವಾರ, ನಿಮ್ಮ ಭೇಟಿ. ಹೋಗ್ಬರೋದಾ? ನಮಸ್ಕಾರ.